ಪಾಟೀಲ್ ಅವರಿಗೆ ಈಗ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಐಸಿಸಿಯ ಅಧ್ಯಕ್ಷರು, ಈ ಭಾಗದ ಹಿರಿಯರು ಆಗಿರುವಂತ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖ್ಯಸ್ಥರನ್ನ ಅಥವಾ ಅತಿಥಿಗಳನ್ನ ಈ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಹಿರಿಯರು ಆಗಿರುವಂತ ಶ್ರೀಮಾನ್ ಅಫ್ಸರ್ ಮಿಯಾ ಸಾಹೇಬ್ರು ಅವರನ್ನ ಸ್ವಾಗತ ಮಾಡಬೇಕಾಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. आज का दिन बहुत ही शुभ दिन है कि पहली बार एआईसीसी के अध्यक्ष होने के बाद श्रीमान मल्लिकार्जुन खड़गे जी साहब हमारे और आपके बीच में यहां पर तशरीफ लाए हैं। मैं ब्लॉक कांग्रेस कमेटी की ओर से दिल की गहराइयों से और ये हमारे हजारों लोगों की ओर से उनको का स्वागत करता हूं और बधाई देता हूं कि वो हुमनाबाद में तशरीफ लाकर हमारी हिम्मत अफजाई किए। मैं उनका दिल की गहराइयों से स्वागत करता हूं कि वो यहां पर तशरीफ लाए। उसी के साथ साथ हमारे रविंद्र रेड्डी तेलंगाना के अध्यक्ष वो भी यहां पर आए हैं, मैं उनका भी स्वागत करता हूं। और हमारे श्रीधर बाबू जी एआईसीसी के सेक्रेटरी, मैं उनका भी ब्लॉक कांग्रेस कमेटी की ओर से स्वागत करता हूं। और इस मंच के हीरो हमारे आपके सभी के लोकप्रिय नेता श्रीमान राजशेखर पाटिल का मैं दिल की गहराइयों से ब्लॉक कांग्रेस कमेटी की ओर से स्वागत करता हूं। उसी तरह डिस्ट्रिक्ट कांग्रेस कमेटी के अध्यक्ष श्रीमान बसवराज पाटिल जी, बसवराज जापशेट्टी जी का भी मैं स्वागत करता हूं। हमारे चंद्रशेखर पाटिल एमएलसी, मैं उनका भी स्वागत करता हूं। भीमराव पाटिल जी, मैं उनका भी स्वागत करता हूं। अरविंद अरली जी हमारे ये एमएलसी, मैं उनका भी स्वागत करता हूं। एआईसीसी के, केपीसीसी के, हमारे डिस्ट्रिक्ट के तमाम के जो यहां पर मंच पर उपस्थित हैं, मैं उनका भी स्वागत करता हूं। और खासकर आप तमाम का जो हजारों की तादाद में यहां पर जमा हुए हैं, हमारे आपके नेता श्रीमान मल्लिकार्जुन खड़गे जी साहब को देखने और उनको सुनने मैं फिर एक बार आप सब की तरफ से हमारे एआईसीसी के अध्यक्ष श्रीमान मल्लिकार्जुन खड़गे जी साहब को फिर एक बार बधाई देते हुए मैं अपनी बात को खत्म करता हूं। अब हमारे नेता श्रीमान राजशेखर पाटिल की ओर से साहब की गुलपोशी होगी, उसके बाद फिर फंक्शन आगे बढ़ेगा। हाँ सर, अदे अदा होग्रे जाओ, जल्दी जाओ। हाँ, उनके बाजू क्योंकि मौका नहीं देते, जल्दी जाइए। बोलने नहीं आता एक साहब, आप डालो। पूरे लोग मेरा नहीं बोले, उनका नहीं बोले। ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶ हमारे एआईसीसी के सेक्रेटरी ಕಾಯುವ ಯೋಧರಿಗೆ ನನ್ನೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ
अब आपके सामने हमारे ना आपके लोकप्रिय नेता श्रीमान राजशेखर पाटिल आपको संबोधित करेंगे। ಇದು ಚಪ್ಪಾಳೆ बोलो भारत माता की, बोलो भारत माता की, कांग्रेस पार्टी की, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಜಿಗೆ ಇವತ್ತಿನ ಹುಮ್ನಾಬಾದ್ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರು ಹುಮ್ನಾಬಾದ್ ಬಂದಿದ್ದಾರೆ. ನಿಮ್ಮ ಪರವಾಗಿ, ನನ್ನ ಪರವಾಗಿ, ಕಾಂಗ್ರೆಸ್ ಪಕ್ಷದ ಎಲ್ಲರ ಪರವಾಗಿ ನಾನು ಹಾರ್ದಿಕವಾದಂತ ಸ್ವಾಗತವನ್ನು ನಾನು ಕೋರುತ್ತೇನೆ. ಅದರ ಜೊತೆಯಲ್ಲಿ ನಮ್ಮ ಎಐಸಿಸಿ ಸೆಕ್ರೆಟರಿ ಆದಂತ ಶ್ರೀಧರ್ ಬಾಬು ಅವರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತ ಕೋರುತ್ತೀನಿ. ಅದರ ಜೊತೆಯಲ್ಲಿ ಸನ್ಮಾನ್ಯ ಶ್ರೀ ರವೀಂದ್ರ ರೆಡ್ಡಿ ಅವರು ಆಂಧ್ರ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೀನಿ. ಅದರ ಜೊತೆಯಲ್ಲಿ ನಮ್ಮ ಬೀದರ್ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಂತ ಬಸವರಾಜ್ ಜಾಬ್ಸೆಟ್ಟಿ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಅರವಿಂದ್ ಕುಮಾರ್ ಅರಳಿ ಅವರೇ, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ರವರೇ, ಭೀಮರಾವ್ ಪಾಟೀಲ್ ರವರೇ, ವೇದಿಕೆ ಮೇಗಿದ್ದಂತ ಎಲ್ಲಾ ನನ್ನ ಪಕ್ಷದ ಮುಖಂಡರೇ, ಇಲ್ಲಿ ನಡೆದಂತ ಎಲ್ಲಾ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ, ಹುಮ್ನಾಬಾದ್ ಕ್ಷೇತ್ರದ ಮತ ಬಾಂಧವರೇ, ಮಾಧ್ಯಮದ ಸ್ನೇಹಿತರೆ, ತಮಗೆಲ್ಲ ಗುರುತಿದ್ದ ಹಾಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿ ಪ್ರಪ್ರಥಮ ಬಾರಿಗೆ ಹುಮ್ನಾಬಾದ್ ಬಂದಿದ್ದಾರೆ. ಇವತ್ತು ವಿಶೇಷವಾಗಿ ಈ ಒಂದು ಹುಮ್ನಾಬಾದ್ನಲ್ಲಿ ಬರ್ತಕ್ಕಂಥ 10ನೇ ತಾರೀಕು ಏನ್ ಚುನಾವಣೆ ಇದೆ, ಈ ಚುನಾವಣೆ ಈ ಉದ್ದೇಶಿಸಿ ಮಾತಾಡಲಿಕ್ಕೆ ಮಾನ್ಯ ಖರ್ಗೆಜಿಯವರು ಬಂದಿದ್ದಾರೆ. ಖರ್ಗೆಜಿಯವರು ಮಾಡಿರ್ತಕ್ಕಂಥ ಕಾರ್ಯಗಳು ತಮಗೆಲ್ಲರೂ ಕೂಡ ಗುರುತಿದೆ. ಕಲ್ಯಾಣ ಕರ್ನಾಟಕ, ಹಿಂದೆ ಹೈದರಾಬಾದ್ ಕರ್ನಾಟಕ ಅಂತ ಏನಿತ್ತು, ಆರ್ಟಿಕಲ್ 371J ಮಾಡಬೇಕಾಗಿತ್ತು ಅಂದ್ರೆ ಅದಕ್ಕೆ ರೂವಾರಿಗಳು ಯಾರಾದ್ರೂ ಇದ್ರೆ ಅದು ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರು. ಬಂಧುಗಳೇ, ತಮ್ಗೆ ಗುರ್ತಿದೆ, ಇವತ್ತಿನ ದಿವಸದಲ್ಲಿ ಹೈದರಾಬಾದ್ ಕರ್ನಾಟಕ ಆದ್ಮೇಲೆ ಇವತ್ತು ಎಷ್ಟೊಂದು ನಮಗೆ ಅನುಕೂಲತೆ ಆಗಿದೆ ಎಂಬುದು. ಇವತ್ತು ನೋಡಿ, ನಮ್ಮ ಮಕ್ಕಳಿಗೆ ಇವತ್ತು ಮೆಡಿಕಲ್ ಇಂಜಿನಿಯರಿಂಗ್, ಮೆಡಿಕಲ್ ಸುಮಾರು 800ರಿಂದ 1000 ಸೀಟು ಇವತ್ತು 371J ಆದ್ಮೇಲೆ ಸಿಗ್ತಾ ಇದೆ. ಇವತ್ತು ಎಂಪ್ಲಾಯ್ಮೆಂಟ್ ಬಗ್ಗೆ ಇವತ್ತು ಆರ್ಟಿಕಲ್ 371J ಆದ್ಮೇಲೆ ಅನೇಕ ಸೌಲಭ್ಯಗಳು ಒದಗಿಸಿಕೊಡ್ತಕ್ಕಂಥ ಕೆಲಸ ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರು ಮಾಡಿದರು. ಇರೋ ನಿಮಿಷ. ಇವತ್ತ ಮಾನ್ಯ ಏನು ಲೇಬರ್ ಮಂತ್ರಿ ಆಗಿದ್ರು ಕೇಂದ್ರದಲ್ಲಿ, ಇವತ್ತು ಗುಲ್ಬರ್ಗಾದಲ್ಲಿ, ಬೆಂಗಳೂರಿನಲ್ಲಿ ESI ಆಸ್ಪತ್ರೆಗಳು ಮಾಡತಕ್ಕಂಥ ಕೆಲಸ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರು ಮಾಡಿ. ಇವತ್ತು ನಿಮ್ಗೆ ಗುರ್ತಿದೆ, ಅವ್ರು ಮಾಡತಕ್ಕಂಥ ಕಾರ್ಯ ಇವತ್ತು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಾವು ನೆನೆಸ್ಕೊಳ್ತಕ್ಕಂಥ ಕೆಲಸ ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರು ಮಾಡಿದರು. ಇರೋಪ್ಪ, ಅವ್ರು ಮಾಡಿರ್ತಕ್ಕಂಥ ಕಾರ್ಯ ನಾವೆಲ್ಲರೂ ಕೂಡ ನೆನೆಸ್ಕೊಳ್ಬೇಕಾಗಿದೆ. ಬಂಧುಗಳೇ, ಇವತ್ತೇನು ರೈಲ್ವೆ ಸಚಿವರಾಗಿದ್ದರು, ನಾವೆಲ್ಲ ಬೀದರಿಂದ ನಾವು ಡೆಲಿಗೇಷನ್ ಹೋಗಿದ್ದೆವು. ಧರ್ಮಸಿಂಗ್ ಸಾಹೇಬರು ಕೂಡ ಇದ್ರು ಆ ಸಮಯದಲ್ಲಿ. ನಾವು ಬರೇ ಬೀದರ್, ಬೆಂಗಳೂರು ಒಂದು ಟೈಮ್ ಚೇಂಜ್ ಮಾಡ್ರಿ ಅಂತ ಹೋಗಿದ್ದೆವು. ಅವ್ರು ಟೈಮ್ ಚೇಂಜ್ ಮಾಡ್ತಕ್ಕಂಥದ್ದಲ್ಲ, ಒಂದು ಹೊಸ ಟ್ರೈನ್ ಮಾಡ್ತಕ್ಕಂಥ ಕೆಲಸ ಅದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರು ಮಾಡ್ಕೊಂಡು. ಬಂಧುಗಳೇ, ಇವತ್ತು ಖರ್ಗೆ ಜಿ ಅವರು ಒಂದಲ್ಲ 10 ಅಲ್ಲ 100 ಕಾರ್ಯಕ್ರಮ ಕೊಟ್ಟಂತ ಕೀರ್ತಿ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರಿಗೆ. ಬಂಧುಗಳೇ, ಇವತ್ತು ನಮ್ಮ ಸುದೇವ, ಇವತ್ತು ನಮ್ಮ ಜಿಲ್ಲೆಯವರು ಇವತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಅಂದ್ರೆ ಇದು ಸಣ್ಣ ಮಾತಿಲ್ಲ. ಇವತ್ತು ಸೋನಿಯಾ ಗಾಂಧಿ ಕೂತಂತ ಸೀಟು, ರಾಜೀವ್ ಗಾಂಧಿ ಕೂತಂತ ಸೀಟು, ರಾಹುಲ್ ಗಾಂಧಿ ಕೂತಂತ ಸೀಟು ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಸೀಟಲ್ಲಿ ಕೂತಿದ್ದಾರೆ. ಇದಕ್ಕಿನ ದೊಡ್ಡದು ನಮಗೆ ಗೌರವ ಇಲ್ಲ. ಇವತ್ತು ನಾವು ವಿಚಾರ ಮಾಡಬೇಕಾಗಿದೆ, ನಮ್ಮ ಜಿಲ್ಲೆಯವರು ಇವತ್ತು ನಮಗೆ ಎಷ್ಟೊಂದು ಸಂತೋಷ ಇದೆ, ಎಷ್ಟೊಂದು ಹುಮ್ಮರಿದೆ. ಇವತ್ತು ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತೇನು ರಾಷ್ಟ್ರೀಯ ಅಧ್ಯಕ್ಷರಾಗಿದೆ. ಬಂಧುಗಳೇ, ಈ ಚುನಾವಣೆ ಬಗ್ಗೆ ತಮಗೆಲ್ಲ ಗುರುತಿದೆ. ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳ ಇವತ್ತು 2 ಪಕ್ಷಗಳು ಸ್ಪರ್ಧೆ. ನಾವು 3 ಈ ಕ್ಷೇತ್ರದಲ್ಲಿ 7 ಜನ ಅಭ್ಯರ್ಥಿಗಳಿದ್ದಾರೆ.
ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ದಳ ಇವತ್ತು ಅವೆಲ್ಲ ನೋಡ್ತಾ ಇದೆ. ಈ ಚುನಾವಣೆ ಯಾವ ರೀತಿ ನಡೀತಾ ಇದೆ, ಈ ಚುನಾವಣೆ ಯಾವ್ದಿದೆ ಎಂಬತ್ತು ಅವೆಲ್ಲ ನೋಡಿದೆ. ನಾನು ಹುಮ್ನಾಬಾದ್ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಗಳೇನಿದೆ ಆ ಕಾರ್ಯಕ್ರಮಗಳು ತೋಡಿ ನಾನು ಚುನಾವಣೆಯಲ್ಲಿ ಜನರ ಮಧ್ಯದಲ್ಲಿ ಹೋಗ್ತಾ ಇದ್ದೀನಿ, ಜನರಿಗೆ ಆಶೀರ್ವಾದ ಕೇಳ್ತಾ ಇದ್ದೀನಿ. ನಾನು ನಿಮ್ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದೀನಿ, ನಿಮ್ದೊಬ್ಬ ಸೇವಕನಾಗಿ ಸೇವೆ ಮಾಡತಕ್ಕಂಥ ಕೆಲಸ ನಾನು ಮಾಡಿದೆ. ಇವತ್ತು ಅದಕ್ಕೆಲ್ಲ ತಾವು ಆಶೀರ್ವದಿಸಬೇಕು ಅಂತ ನಾನು ಇಡೀ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಂದಾಗ ತಾವು ಬಹಳ ಒಳ್ಳೆ ರೀತಿಯಿಂದ ಸ್ಪಂದನೆ ಕೊಡ್ತಾ ಇದೆ. ಇವತ್ತು ಈ ಚುನಾವಣೆ ಬಹಳ ದೊಡ್ಡ ಇದರಲ್ಲಿ ಚುನಾವಣೆ ಇದೆ. ಇವತ್ತು ಒಂದ್ ಕಡೆ ಕಾಂಗ್ರೆಸ್ ಪಕ್ಷ, ಇನ್ನೊಂದ್ ಕಡೆ ಬಸವರಾಜ ಪಾಟೀಲ್ ಪರಿವಾರ, ಒಂದು ಸ್ವಾಭಿಮಾನದ ಚುನಾವಣೆ ಇದೆ ಬಂಧುಗಳೇ, ಇದು ಒಂದು ಸ್ವಾಭಿಮಾನದ ಚುನಾವಣೆ ಇದೆ. ಇವತ್ತು ನಾನು ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ, ಇದೆಲ್ಲ ಕೆಲಸ ಮಾಡಬೇಕಾಯಿತು. ಇವತ್ತು ನನಗೆ ರಾಜಕೀಯ ಗುರುಗಳು, ರಾಜಕೀಯ ಮಾರ್ಗದರ್ಶಕರು ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಆಶೀರ್ವಾದದಿಂದ ನಾನು 4 ಬಾರಿ ಶಾಸಕನಾಗಿ ಮಂತ್ರಿಯಾಗಿ ಸೇವೆ ಮಾಡತಕ್ಕಂಥ ಅವಕಾಶ ಕೂಡ ನನಗೆ ಒದಗಿಸಿಕೊಟ್ಟಿದ್ದಾರೆ. ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಅನೇಕ ಸಲ ನಮ್ಮನ್ನು ವಿಚಾರಿಸಿ ಕ್ಷೇತ್ರದ ಬಗ್ಗೆ, ಜಿಲ್ಲೆ ಬಗ್ಗೆ, ನೀವು ಸಚಿವರಾಗಿದ್ದಾಗ ಯಾವ ರೀತಿ ಕಾರ್ಯಗಳು ಮಾಡಬೇಕು, ಯಾವ ರೀತಿ ರಾಜ್ಯದಲ್ಲಿ ನಿಮ್ಮ ಅಭಿವೃದ್ಧಿ ಕಾರ್ಯಗಳು ಮಾಡಬೇಕು ಅಂತ ನಮಗೆ ಸೂಚನೆ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು. ಬಂಧುಗಳೇ, ಈ ಚುನಾವಣೆ ಬಹಳ ತಾವೆಲ್ಲ ನೋಡಿದ್ರಿ. ಇವತ್ತು ದೇಶದ ಪ್ರಧಾನಮಂತ್ರಿಗಳು ಕೂಡ ಹುಮ್ನಾಬಾದ್ ಕ್ಷೇತ್ರಕ್ಕೆ ಬರಬೇಕಾಯಿತು. ಯಾಕೆ ಅಂದ್ರೆ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿ ಬಹಳ ಬಲಿಷ್ಠ ಇದಾನ. ಇವತ್ತು ಅದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳೇ ಇವತ್ತು ಹುಮ್ನಾಬಾದ್ ಕ್ಷೇತ್ರಕ್ಕೆ ಬರಬೇಕಾಯ್ತು. ಬಂಧುಗಳೇ, ತಾವೆಲ್ಲ ನೋಡಿ, ಈ ಚುನಾವಣೆ ಬಹಳ ಮಹತ್ವದಂತ ಚುನಾವಣೆ ಇದೆ. ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ರಾಜ್ಯದವರು, ನಮ್ಮ ಜಿಲ್ಲೆಯವರು ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ನಾವೆಲ್ಲ ನೋಡ್ಬೇಕಾಗಿದೆ. ಬಂಧುಗಳೇ, ಒಂದ್ ಕಡೆ ನಾನಿದ್ದೀನಿ, ಒಂದ್ ಕಡೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿದ್ದಾರ, ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಅವರಿದ್ದಾರ, DK ಶಿವಕುಮಾರ್ ಅವರಿದ್ದಾರೆ. ತಾವು ನೋಡಿ, ನೀವೆಲ್ಲ ಮತ ಬಾಂಧವರು ಹುಮ್ನಾಬಾದ್ ಕ್ಷೇತ್ರದ ಬಗ್ಗೆ ಇವತ್ತು ನಾನು ಅಭಿವೃದ್ಧಿ ಮಾಡಿದ್ದೀನಿ, ನಿಮ್ಮ ಎದುರು ಇದೆ. ಇವತ್ತು ಹುಮ್ನಾಬಾದಲ್ಲಿ ಏನೇನು ಅಭಿವೃದ್ಧಿ ಆಗ್ಬೇಕು ಇವತ್ತು ಅವೆಲ್ಲ ಕೂಡ ನೋಡಿದೆ. ಇವತ್ತು ಏನು ನೀವು ಯಾವ ರೀತಿ ಕೇಳಿದ್ರಿ ಅದೆಲ್ಲನೂ ಕೂಡ ಮಾಡ್ತಕ್ಕಂಥ ಪ್ರಾಮಾಣಿಕತೆ ಪ್ರಯತ್ನ ನಾನು ಮಾಡಿದೆ. ಇವತ್ತು ಮುಂದೂ ಕೂಡ ಬರ್ತಕ್ಕಂಥ ದಿನದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ಇವತ್ತು ಈಗಾಗಲೇ ಗ್ಯಾರಂಟಿ ಕಾರ್ಡ್ ಕೂಡ ನಾವು ಕೊಟ್ಟಿದ್ದೀವಿ. ಇವತ್ತೇನು 10 kg ಅಕ್ಕಿ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ ಅಂತ ಇವತ್ತು ಭರವಸೆ ಕೊಟ್ಟಿದ್ದೀವಿ. ಇವತ್ತು ನಾನು ನಿಮಗೆಲ್ಲ ಹೇಳಕ್ ಇಚ್ಛೆ ಪಡ್ತೀನಿ, 200 ಯೂನಿಟ್ ನಿಮಗೆ ಕರೆಂಟ್ ಫ್ರೀ ಆಗಿ ಕೊಡ್ತಕ್ಕಂಥ ಕೆಲಸ ಕೂಡ ಮಾಡ್ತಕ್ಕಂಥ ನಮ್ಮ ಸರ್ಕಾರ ಮಾಡುತ್ತೆ ಅಂತ ನಾನು ಹೇಳಿದಲ್ಲ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು, ರಾಹುಲ್ ಗಾಂಧಿ ಅವರು, ಸಿದ್ದರಾಮಯ್ಯ ಅವರು ಅವ್ರು ಘೋಷಣೆ ಮಾಡಿರ್ತಕ್ಕಂಥ ಇದೆ. ಬಂಧುಗಳೇ, ಅದ್ರ ಜೊತೆಯಲ್ಲಿ ಒಂದು ಮನೆಯಲ್ಲಿ ಪ್ರಮುಖ ಮಹಿಳೆ ಯಾರಿದ್ದಾರ ಅವ್ರಿಗೆ ಪ್ರತಿ ಒಬ್ಬರಿಗೆ 2,000 ರೂಪಾಯಿ ಕೊಡ್ತಕ್ಕಂಥದ್ದು, 12 ತಿಂಗಳಂದ್ರೆ 24,000 ರೂಪಾಯಿ ಕೊಡ್ತಕ್ಕಂಥದ್ದು. ಬಂಧುಗಳೇ, ಇವತ್ತೇನು ಡಿಗ್ರಿ ಹೋಲ್ಡರ್ ಇದ್ದಾರ ಅವರಿಗೆ 3,000 ರೂಪಾಯಿ, ಯಾರು ಡಿಪ್ಲೊಮಾ ಹೋಲ್ಡರ್ ಇದ್ದಾರ ಅವ್ರಿಗೆ 1,500 ರೂಪಾಯಿ ಕೊಡ್ತಕ್ಕಂಥ ಕಾರ್ಯ ಇವತ್ತು ನಮ್ಮ ಇವ್ರ ನೇತೃತ್ವದಲ್ಲಿ ಆಗಿದೆ. ಅದ್ರ ಜೊತೆಯಲ್ಲಿ ಮೊನ್ನೆ ರಾಹುಲ್ ಗಾಂಧಿ ಅವರು ಬಂದಾಗ ಇವತ್ತ ಸ್ತ್ರೀಯರಿಗೆ, ವಿಶೇಷವಾಗಿ ಹೆಣ್ಮಕ್ಳಿಗೆ ಬಸ್ ನ ತಿರುಗಬೇಕಾಗಿತ್ತು ಅಂದ್ರೆ ಫ್ರೀ ಪಾಸ್ ಕೊಡ್ತಕ್ಕಂಥದ್ದು ಕೂಡ 6ನೇ ಬೇಡಿಕೆ ಕೂಡ ಇವತ್ತು ಏರಿಸ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾರೆ. ಇವತ್ತ ಮಾನ್ಯ ಅಧ್ಯಕ್ಷರು ಒಂದು ಸೂಚನೆ ಕೊಟ್ಟಿದ್ರು, ಇದೆಲ್ಲ ಅಧಿಕಾರ ಬಂದ ಮೇಲೆ ಮೊದಲನೇ ಕ್ಯಾಬಿನೆಟ್ನಲ್ಲಿ 1 ತಿಂಗಳಲ್ಲಿ ಆ ಕೆಲಸ ಮಾಡಲೇಬೇಕು. ಆ ಕೆಲಸ ಮಾಡಲಿಲ್ಲ ಅಂದ್ರೆ ಆ ಮುಖ್ಯಮಂತ್ರಿಗಳನ್ನ ತೆಳಗಿಳಿಸ್ತೀರಿ ಅಂತ ಕೂಡ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಘಂಟಾಘೋಷವಾಗಿ ಘೋಷಣೆ ಮಾಡಿದರು. ಇವತ್ತು ನೀವೆಲ್ಲ ವಿಚಾರ ಮಾಡಿ, ಹಿಂದೆ ಯಾವ ಸರ್ಕಾರದವರು ಏನೇನು ಘೋಷಣೆ ಮಾಡಿದಾರ, ಏನ್ ಮಾಡಿದಾರ ನಿಮ್ಮ ಎದುರಿದೆ. ಅವ್ರು ಹೇಳಿದ್ರು ಪಾಪ 2014ರಲ್ಲಿ ಅಚ್ಚೇ ದಿನ ಆएंगे ಅಂತ ಹೇಳಿದ್ರು. अच्छे दिन आए क्या भाई साहब? अच्छे दिन कभी नहीं आए. उन्होंने बताए हर आदमी को हम 15 लाख रुपए डालेंगे, वो कर 15 पैसे भी नहीं डाले. हर साल हम एम्प्लॉयमेंट हम 2 करोड़ लेंगे, वो कर उन्होंने बताए. कहां पर लिए वो लोग? आज 9 साल हो गया, 18 करोड़ उन्होंने भर्ती करना था, 18 लाख भी भर्ती नहीं कर सके. आज आप लोग सोचना है कौन सा पार्टी को मतदान करना और किसको मतदान करना. शांति, समृद्धि, नेमदी से रहना है. आप लोग सोचिए, भारतीय जनता पार्टी आज हुमनाबाद, चितापुर, भालकी, 1-2-3 ये कॉन्स्टिट्यूंसी को बहुत ही इससे टारगेट किए. ये लोगों को हम पकड़े तो ये बाकी के लोग सब थमते बोलकर. लेकिन जब तक आप लोगों का मेरे ऊपर आशीर्वाद रहेंगे,
कोई कुछ नहीं कर सकता। लेकिन जब तक आप आशीर्वाद मुझे करते आएंगे, जब तक मैं आपके भरोसे को पर मैं बोल रहा हूं, 2018 में भी मेरे को कल्याण कर्नाटक में आप लोग 32,000 वोट से मुझे जिताए थे आप। लेकिन ये चुनाव बहुत महत्व चुनाव है। आप लोग सोचिए, और कौन सा पार्टी का अभ्यर्थी कौन है, क्या करेंगे। आपको जनता दल का अभ्यर्थी के बारे में बोलना है तो अभी हमारे साहब बताए आपको, जो बेंगलुरु से आए थे, जो बेंगलुरु से उन्होंने आकर यहाँ पर ठहरे, उनका कारनामा क्या है, 3 महीने में क्या मालूम हो जाएगा बोलो उनको। बार बार बोल रहे कॉन्स्टिट्यूंसी अभिवृद्धि नहीं हो गया, कॉन्स्टिट्यूंसी अभिवृद्धि नहीं हो गया। उनको कुछ मालूम हो जाएगा 3 महीने में। हम 40 साल एक क्षेत्र में हमने काम कर रहे, ये इनको 3 महीने में इनको भी कुछ भी मालूम नहीं। अभी आए, मैं सोयाबीन फैक्ट्री डालूंगा, मैं आप लोगों को एम्प्लॉयमेंट दूंगा। अरे भाई साहब, सोयाबीन फैक्ट्री डालना है तो 1 साल पीछे डालना था। आप अगर चुनाव को ठहरने वाले हैं तो 2 साल पहले आकर डालना था, जब लोग आपको करते थे। अभी भारतीय जनता पार्टी के अभ्यर्थी तो बोल रहे शुगर फैक्ट्री डालेंगे, हॉस्पिटल बनाएंगे। अरे भाई, आप तो यहां पर ही थे ना, फिर हॉस्पिटल बनने वाले किधर गए थे आप? कुछ याद नहीं था क्या आपको? जब शुगर फैक्ट्री डालना चाहते तो फिर शुगर फैक्ट्री अब तक क्यों नहीं डाले? क्या उसका आपको नाम भी नहीं है? आज उन्होंने देखा कोविड में मैं कुछ किया बोकर, आप लोगों को मालूम है, ತಮಗೆಲ್ಲ ಗುರ್ತಿದೆ ಬಂಧುಗಳೇ, ಕೋವಿಡ್ ಸಮಯದಲ್ಲಿ ಎರಡು ಸಲ ಕೋವಿಡ್ ಬಂತು, 2 ಸಲ ಲಕ್ಷಾಂತರ ಜನರಿಗೆ ಕಿಟ್ ಕೊಡ್ತಕ್ಕಂತ ಕೆಲಸ ಅದು ಯಾರಾದರೂ ಮಾಡಿದಾರೆ ಅಂದ್ರೆ ಅದು ಬಸವರಾಜ ಪಾಟೀಲ್ ಪರಿವಾರದವರು ಮಾಡಿದಾರೆ ಅಂತ ನಿಮಗೆ ಗಂಟೆಘೋಷವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನನಗೆ ಕೋವಿಡ್ ಆದ್ರೂ ಕೂಡ ನಾನು ನಿಮ್ ಜೊತೆಯಲ್ಲಿ ಹಂಚ್ಕೊಂಡು ನಾನು ಊರೂರು ತಿರುಗಿ ಯಾರು ಜನರು ಕಷ್ಟದಲ್ಲಿದ್ದಾರ ಅವರಿಗೆಲ್ಲ ಮಾಡ್ತಕ್ಕಂಥ ಕೆಲಸ ನಾನು ಮಾಡಿದೆ. ಅವ್ರು ಹೇಳ್ತಾ ಇದ್ರು ಎಲ್ಲಿ ಕೊಡೋರು ಬಂದಿಲ್ಲ, ನಮ್ ಕಿಟ್ಗಳು ಒಯ್ದು ಅವ್ರು ಕೊಡ್ತಕ್ಕಂಥ ಕೆಲಸ ಅವ್ರು ಮಾಡಿದ್ರು. ಅವಾಗ ಇನ್ನೂ ಕಾಂಗ್ರೆಸ್ ಪಕ್ಷದಾಗ ಇದ್ರು ಅವ್ರು, ಅವಾಗಿನ ಭಾರತೀಯ ಜನತಾ ಪಕ್ಷ ಸೇರ್ಪಡೆಯಾಗಿಲ್ಲ. ಅಲ್ಲಿವರೆಗೆ ಅವ್ರು ಏನೂ ಮಾಡಿಲ್ಲ. ಅದಕ್ಕೆ ಬಂಧುಗಳೇ, ನೀವೆಲ್ಲ ಜಾಗೃತರಾಗ್ರಿ. ಯಾರೋ ಇದು ಚುನಾವಣೆ ಮತ್ತು ಇದು ಯಾವುದು ಗ್ರಾಮ ಪಂಚಾಯತ್ ಚುನಾವಣೆ ಇಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಕಳಕಳಿ ವಿನಂತಿ ಮಾಡ್ತೀನಿ, ನಾನಿ ನಮ್ದೆಲ್ಲಾ ಕ್ಷೇತ್ರದಲ್ಲಿ ಕಾರ್ಯಕರ್ತರು, ನಮ್ಮ ಲೀಡರ್ಸು ಬಹಳ ಜನ ಆಗಿದ್ದಾರೆ. ಏನು ಹೊಸವರು ಹಳೆಯವರು ಅದು ದಯಮಾಡಿ ಯಾರು ಹೊಸವರು ಹಳೆಯವರು ಅಂತ ಅನ್ನೇ ಭಾವಿಸಬೇಡ್ರಿ. ನಿಮ್ ಜೊತೆಲಿ ನಾನಿದ್ದೀನಿ, ನಿಮ್ ಸೇವಕನಾಗಿ ನಾನು ಸೇವೆ ಮಾಡಕ್ ಸದಾ ಸಿದ್ಧರಿದ್ದೀನಿ. ನೀವು ಯಾವಾಗಲೂ ಕೂಡ 24x7 ನಿಮ್ ಸೇವೆಯಲ್ಲಿ ನಾನು ಭಾಗಿಯಾಗಿದೆ. ಚಂದ್ರಶೇಖರ್ ಪಾಟೀಲ್ ಇದ್ದಾರ, ಭೀಮರಾವ್ ಪಾಟೀಲ್ ಇದ್ದಾರ, ವೀರಣ್ಣ ಪಾಟೀಲ್ ಇದ್ದಾರ, ಅಭಿಷೇಕ್ ಪಾಟೀಲ್ ಇದ್ದಾರ, ರೇವಣಸಿದ್ದಪ್ಪ ಪಾಟೀಲ್ ಇದ್ದಾರ, ಅಕ್ಷಯ್ ಪಾಟೀಲ್ ಇದ್ದಾರ, ಗಣೇಶ್ ಪಾಟೀಲ್ ಇದ್ದಾರ, ಇನ್ನು ಅನೇಕ ಜನ ನಿಮ್ ಜೊತೆಯಲ್ಲಿ ಹೆಗಲು ಕೊಟ್ಟು ಕೆಲಸ ಮಾಡ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಇವತ್ತು ಇವೆಲ್ಲ ಅಪಾರ ಸಂಖ್ಯೆಯಲ್ಲಿ ಬಂದಿದ್ರಿ, ತಾವು ದಯಮಾಡಿ ಇವತ್ತೆಲ್ಲ ಕೂಡ ವಿಚಾರ ಮಾಡಿ. ಇವತ್ತು ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಒಂದು ಕೈ ಬಲಪಡಿಸಬೇಕಾಗಿದೆ. ಇವತ್ತು ತಾವೆಲ್ಲ ನೋಡಿರಿ, ಇಡೀ ರಾಜ್ಯದಲ್ಲಿ ಇವತ್ತು ಯಾವ ರೀತಿ ಇವತ್ತು ಏನ್ ನಡೀತಾ ಇದೆ. ಇವತ್ತೆಲ್ಲ ಟಿವಿ ನೇನು ಬೇರೆ ಬೇರೆದೆಲ್ಲ ಬಂದಿದೆ. ಇವತ್ತು 140ರಿಂದ 150 ಸೀಟು ಕಾಂಗ್ರೆಸ್ ಪಕ್ಷಕ್ಕೆ ಬಂದೇ ಬರುತ್ತೆ. ಈ ತುಫಾನಿಗೆ ಯಾರಿಂದು ರುಕಾಸಕ್ ಆಗಲ್ಲ. ಇದು ಸುನಾಮಿ ಇದೆ, ಇದು ಸುನಾಮಿ ಇದೆ. ಈ ಸುನಾಮಿಗೆ ಯಾರು ಭಾರತೀಯ ಜನತಾ ಪಕ್ಷ ಇರ್ಬೋದು, ಜನತಾ ದಳ ಇರ್ಬೋದು, ಯಾರಿಂದು ರುಕಾಸಕ್ ಆಗಲ್ಲ. ಬಂಧುಗಳೇ, ತಾವೆಲ್ಲರೂ ಕೂಡ ವಿಚಾರ ಮಾಡಿ. ಇವತ್ತೇನು ನನಗೆ ಪ್ರತಿ 5 ವರ್ಷದಲ್ಲಿ ಚುನಾವಣೆ ಬಂದಾಗ 2008ರಲ್ಲಿ 22,000 ಮತಗಳಿಂದ ಗೆಲ್ಲಿಸಿದ್ರು. 2013ರಲ್ಲಿ ಸುಮಾರು 26,000ರಿಂದ ಗೆಲ್ಲಿಸಿದ್ರಿ. 2018ರಲ್ಲಿ ಸುಮಾರು 32,000 ಮತಗಳ ಅಂತರದಿಂದ ನನ್ನನ್ನು ಗೆಲ್ಲಿಸಿದ್ರಿ. ನಾನು ಭಗವಂತನಲ್ಲಿ ಅದೇ ಪ್ರಾರ್ಥನೆ ಮಾಡ್ತೀನಿ, ಈ ಕ್ಷೇತ್ರದ ಜನರು ಸೇವೆ ಮಾಡಿ ಅವ್ರ ಋಣ ತೀರಿಸ್ತಕ್ಕಂಥ ಕೆಲಸ ಇಡೀ ನನ್ನ ಜೀವಮಾನಿಗೂ ಕೂಡ ಆಗೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರ ನಿಮ್ಮ ಋಣ ನಿಮ್ ಋಣ ಎಷ್ಟಿದೆ ಅಂದ್ರೆ ನನ್ ಪ್ರತಿಯೊಂದು ಹೆಜ್ಜೆಯಲ್ಲಿ ನಿಮ್ ಋಣ ಇದೆ. ಯಾಕಂದ್ರ ಇವತ್ತು ನನಗೆ ಎಲ್ಲಿ ಹೋದ್ರು ಕೂಡ ನಾನು ಬೆಂಗಳೂರು ಹೋಗ್ಲಿ, ಬಾಂಬೆ ಹೋಗ್ಲಿ, ಡಿಲ್ಲಿ ಹೋಗ್ಲಿ, ನಾನು ಮಿನಿಸ್ಟರ್ ಇದ್ದಾಗ ಹೊರ ದೇಶ ಕೂಡ ಹೋಗಿದೆ. ಏನಂತ ಹೇಳ್ತಾ ಇದ್ರು ಅಂದ್ರೆ ರಾಜಶೇಖರ್ ಪಾಟೀಲ್ MLA ಹುಮ್ನಾಬಾದ್ ಅಂದ ತಕ್ಷಣ MLA ಹುಮ್ನಾಬಾದ್. ಬಂಧುಗಳೇ, ಇಂಥ ದೊಡ್ಡ ಕೀರ್ತಿ ನಾನು ನೀವು ಕೊಟ್ಟಿದ್ರಿ ಅಂದ್ರೆ ನಿಮ್ದೊಬ್ಬ ಸೇವಕನಾಗಿ, ನಾನು ಶಾಸಕ ನಂಬೋದಕ್ಕಿಂತ ನಿಮ್ದೊಬ್ಬ ಸೇವಕನಾಗಿ ಇನ್ನೂ ಅಭಿವೃದ್ಧಿ ಮಾಡಬೇಕಾಗಿದೆ. ಕೆಲವ್ರು ಹೇಳ್ತಾರ ಅಭಿವೃದ್ಧಿ ಆಗಿಲ್ಲ. ನೋಡಿ, ಯಾರಿಗೆ ಅಭಿವೃದ್ಧಿ ಕಣ್ಣಿಗೆ ಕಾಮಣಿ ಆಗಿರ್ತದ ಅವ್ರಿಗೆ ಕಣ್ಣಿಗೆ ಕಾಣದೇ ಇಲ್ಲ.
ಏನಾಗಿದೆ ಏನಿಲ್ಲ ನಿಮಗೆ ಗುರ್ತಿದೆ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಇವತ್ತೇನು ಮಿನಿಸ್ಟರ್ ಇದ್ದಾಗ ಇವತ್ತ ಘಾಟ್ಬೋಳದಲ್ಲಿ ಇವತ್ತೇನು ಕಿತ್ತೂರು ರಾಣಿ ಚೆನ್ನಮ್ಮ 26 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಸುಂದರವಾದಂತ ಹಾಸ್ಟೆಲ್ ಕಟ್ಟಿದ್ವಿ. ನಾನು ಪ್ರಿಯಾಂಕ್ ಖರ್ಗೆ ಇಬ್ಬರು ಸಚಿವರಾಗಿದ್ದೀವಿ. ನಾನು ಅವ್ರ ಆಫೀಸ್ ಬರ್ತೀನಿ ಅಂದ್ರು ಕೂಡ ಬೇಡ ಅಣ್ಣ ನಾನೇ ನಿಮ್ಮ ಆಫೀಸ್ ಬರ್ತೀನಿ ಅಂತ ಹೇಳಿ ನನ್ನ ಆಫೀಸಿಗೆ ಬಂದು 26 ಕೋಟಿ ಬಿಡುಗಡೆ ಮಾಡಿ ಆ ಬಿಡುಗಡೆ ಮಾಡಿದಂತ ದುಡ್ಡು ಇವತ್ತು ಕಟ್ಟಡ ಇನಾಗ್ರೇಷನ್ ಕೂಡ ನಾವು ಮಾಡಿದ್ವಿ. ಇವತ್ತು ಇವ್ರಿಗೆ ಯಾರಿಗೆ ಕಾಣ್ತಾ ಇಲ್ಲ, ಬಿಜೆಪಿದವರಿಗೆ ದಳದವರಿಗೆ ಏನ್ ಮಾಡಿದಾರ. ಹುಮ್ನಾಬಾದಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲಾಯ್ತು, ಚುಡುಗುಪ್ಪದಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲಾಯ್ತು, ಹುಮ್ನಾಬಾದಲ್ಲಿ ಡಿಗ್ರಿ ಕಾಲೇಜ್ ಕಟ್ಟಡ ಮಿರಾಜುದ್ದೀನ್ ಪಾಟೀಲ್ ರವರು ಡಿಗ್ರಿ ಕಾಲೇಜ್ ಹುಮ್ನಾಬಾದ್ ಮತ್ತು ಚುಡುಗುಪ್ಪ ಅವ್ರು ತಂದ್ರು. ಅದಕ್ಕೆಲ್ಲ ಇನ್ಫ್ರಾಸ್ಟ್ರಕ್ಚರ್ ನಾನು ಕೊಟ್ಟಿದ್ದೀನಿ ಕಲ್ಯಾಣ ಕರ್ನಾಟಕದಲ್ಲಿ. ಬಂಧುಗಳೇ, ತಮ್ಗೆಲ್ಲ ಪ್ರತಿಯೊಂದು ಹೆಜ್ಜೆ ಹೆಜ್ಜೆ ಗುರ್ತಿದೆ. ಪ್ರತಿಯೊಂದು ಇದರಲ್ಲಿ ಕನೆಕ್ಟಿವಿಟಿ ರೋಡ್, ಒಂದು ರೋಡಿಂದ ಒಂದು ಊರಿಗೆ ಎಲ್ಲ ಕಡೆ ಕನೆಕ್ಟಿವಿಟಿ ರೋಡ್. ಇವತ್ತು ಯಾರಾದ್ರೂ ಬಂದು ನೋಡಿ, ಎಲ್ಲಿ ಕೂಡ ಯಾರಿಗೂ ಕೂಡ ತೊಂದರೆ ಇಲ್ಲ. ಇವತ್ತು ಏನ್ ನಿಮ್ಗೆ ಬೇಕು, ನೀರು, ಶಿಕ್ಷಣ, ಆಸ್ಪತ್ರೆ, ರೋಡು, ಪ್ರತಿಯೊಂದು ಇದರಲ್ಲಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡತಕ್ಕಂತ ಕೆಲಸ ನಾನು ಮಾಡಿದೆ. ನಾನು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಂತ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಅವರ ಆಶೀರ್ವಾದದಿಂದ ತಾವೆಲ್ಲ ನೋಡಿದ್ರಿ. ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿ ನಾನು ಮಂತ್ರಿ ಆಗಬೇಕಾಗಿತ್ತು ಅಂದ್ರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಸಂಪೂರ್ಣವಾದಂತಹ ಆಶೀರ್ವಾದ. ಅದರ ಜೊತೆಯಲ್ಲಿ ನನ್ನ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷನಾಗಿ ಕೂಡ ನನಗೆ ಅವ್ರು ಹೇಳಿದ್ರು, ಇಲ್ಲ ನೀನೇ ಆಗ್ಬೇಕು ಕಲ್ಯಾಣ ಕರ್ನಾಟಕದ ಅಧ್ಯಕ್ಷ ಅಂತ. ಅವಾಗ ಹೈದರಾಬಾದ್ ಕರ್ನಾಟಕ ಇತ್ತು, ಹೈದರಾಬಾದ್ ಕರ್ನಾಟಕದ ಅಧ್ಯಕ್ಷರಾಗಿ ಸೇವೆ ಮಾಡ್ತಕ್ಕಂಥ ಅವಕಾಶ ಯಾರಾದ್ರೂ ಕೊಟ್ಟಿದ್ರು ಅಂದ್ರೆ ಅದು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ. ಇವತ್ತು ಯಾಕೆ ಹೇಳ್ತಾ ಇದ್ದೀನಿ, ಲಿಂಗೈಕ್ಯ ತಂದೆಯವರಾದಂಥ ಬಸವರಾಜ್ ಪಾಟೀಲ್ ಅವ್ರ ಜೊತೆಯಲ್ಲಿ ನಮ್ಮ ತಂದೆಯವರು ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವ್ರ ಜೊತೆಯಲ್ಲಿ ಬಹಳ ಬಹಳ ಸಮೀಪ ಸಂಬಂಧ ಇತ್ತು. ಯಾವಾಗಲೂ ಕೂಡ ನಮ್ಮ ತಂದೆಯವರಷ್ಟು ಬೇಮಾರಿದ್ದಾಗಲೂ ಕೂಡ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಬಂದಾರ ಅಂದ್ರೆ ಅವ್ರು ಒಂದು 2 ತಿಂಗಳು ಮತ್ತೆ ಅವ್ರಿಗೆ ಜೋಶ್ ಬರ್ತಾ ಇತ್ತು. ಆ ರೀತಿ ಖರ್ಗೆಜಿ ಅವರ ಜೊತೆಯಲ್ಲಿ ಇವತ್ತು ಆ ಸಂಬಂಧ ಇತ್ತು. ಇವತ್ತು ಕೂಡ ನಮ್ಮ ಇಡೀ ಪರಿವಾರ ಇವತ್ತು ಖರ್ಗೆಜಿಯವರ ಪರಿವಾರ ಜೊತೆಯಲ್ಲಿ ನಾವೊಂದು ಸೋದರ ಭಾವನೆಯಲ್ಲಿ ನಾವೆಲ್ಲ ಬೆಳೀತಾ ಇದ್ದೇವೆ. ಬಂಧುಗಳೇ, ತಾವು ದಯಮಾಡಿ ಈಗ ಚುನಾವಣೆ ಇದೆ, ಈಗಾಗಲೇ ನಾನು ಹೇಳಿದ್ದೀನಿ, ಒಂದ್ ಕಡೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಇದೆ, ಇನ್ನೊಂದು ಕಡೆ ಇನ್ನೊಂದ್ಸಲ ನಿಮ್ಗೆ ಕೈ ಮುಗಿದು ಕಳಕಳಿ ಕೇಳ್ತೀನಿ. ಇವತ್ತು ಬಸವರಾಜ್ ಪಾಟೀಲ ಸ್ವಾಭಿಮಾನದ ಒಂದು ಪ್ರಶ್ನೆ ಇದೆ. ಬಂಧುಗಳೇ, ದಯಮಾಡಿ ನಿಮಗೆಲ್ಲರಿಗೆ ಕೈ ಜೋಡಿಸ್ತೀನಿ. ಇವತ್ತು ಏನು ತಾವೆಲ್ಲ ನೋಡಿದ್ರಿ, ಯಾವ್ಯಾವ ಕಿಡಿಗೇಡಿಗಳು ಯಾವ್ಯಾವ ಹುಳಗಳ ಕೆಲಸ ಮಾಡ್ತಾ ಇದೆ ಅಂತ ನಿಮಗೆಲ್ಲರೂ ಕೂಡ ಗುರ್ತಿದೆ. ಆ ಸಲುವಾಗಿ ತಾವೆಲ್ಲ ಇವತ್ತು ಬರ್ತಕ್ಕಂಥ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ಬೇಕು. ಇವತ್ತು ನಾವು ಶಾಸಕರಾಗ್ಬೇಕು, ಮುಂದೆ ಮತ್ತೆ ನಿಮ್ ಸೇವೆ ಮಾಡ್ಬೇಕು. ಇನ್ನು ಉಳಿದಿರ್ತಕ್ಕಂಥ ಕಾರ್ಯಗಳು ಎಲ್ಲರೂ ಕೂಡ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಇವತ್ತು ಹುಮ್ನಾಬಾದಲ್ಲಿ ಅಂಬೇಡ್ಕರ್ ಭವನ್ ಮಾಡಬೇಕು ಅಂತಿತ್ತು, ಸುಮಾರು 3.5 ಕೋಟಿ ರೂಪಾಯಿ ಕೊಟ್ಟು ಸುಂದರವಾದಂತ ಅಂಬೇಡ್ಕರ್ ಭವನ್ ಕೂಡ ಹುಮ್ನಾಬಾದಲ್ಲಿ ನಾವು ಕಟ್ಟಿ. ಇವತ್ತು ಅವಾಗ ನಮ್ಮ ಇಚ್ಛೆ ಇತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಕರ್ಸಿ ಉದ್ಘಾಟನೆ ಮಾಡಬೇಕು ಅಂತ. ಆದ್ರೆ ಅನಿವಾರ್ಯ, ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಆದ್ಮೇಲೆ ಬೇರೆ ಬೇರೆ ಸಭೆ ಸಮಾರಂಭಗಳಲ್ಲಿ ಕರೆಯಕ್ಕೆ ಆಗ್ಲಿಲ್ಲ. ಇವತ್ತು ನಾವೇನಿಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಟ್ಯಾಚ್ಯೂ ಮಾಡಿದಾಗ ಸಾಹೇಬ್ರ ಕೈಲೇ ಉದ್ಘಾಟನೆ ಮಾಡಿಸ್ತಕ್ಕಂಥ ಕೆಲಸ ಬಸವರಾಜ್ ಪಾಟೀಲ್ ಅವರು 2003ರಲ್ಲಿ ನಾನೇನು ಶಾಸಕನಾಗಿ ಮೊದಲನೇ ಸಲ ಇದ್ದ ಆ ಟೈಮಿನಾಗ ಖರ್ಗೆಜಿ ಧರ್ಮಸಿಂಗ್ ಜಿ ಅವರೇ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಟ್ಯಾಚ್ಯೂ ಉದ್ಘಾಟನೆ ಮಾಡಿ. ಇವತ್ತು ಕೇಳ್ತಾರೆ ಏನ್ ಮಾಡಿದಾರಪ್ಪ ರಾಜಶೇಖರ್ ಪಾಟೀಲ್, ಇನ್ನೂ ಏನ್ ಮಾಡಬೇಕು. ಅಲ್ಲಿ भगवंत खूब और है कांग्रेस क्या किया, 70 साल में क्या किया, 70 साल में क्या नहीं किया कांग्रेस। अगर कांग्रेस कुछ नहीं किया तो तुम कुछ भी नहीं कर सकते। तुम क्या करे, साफ बेच दिए, एयरपोर्ट बेच दिए, बीएसएनएल बेच दिए, क्या क्या गवर्नमेंट का था सब आप बेचे। आप लोग सोचिए कौन सा पार्टी को अधिकार देना, कौन सा पार्टी को दिए तो हम सब अच्छा रहेंगे। नान जास्ती समय तोड़दिಲ್ಲ, ತಮಗೆಲ್ಲ ಇವತ್ತು ಅಪಾರ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ರಿ. ರಾಷ್ಟ್ರೀಯ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಬಂದಿದ್ದಾರಂತ ತಮಗೆಲ್ಲರಿಗೆ ಇನ್ನೊಂದ್ಸಲ ನಾನು ಕೋಟಿ ಕೋಟಿ ನಮಸ್ಕರಿಸಿ ನನ್ನ 4 ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಹಿಂದ್, ಜೈ ಕರ್ನಾಟಕ, ಏನಪ್ಪ ಜೈ ಕಾಂಗ್ರೆಸ್. ತಾವೆಲ್ಲರೂ ಕೂಡ ಸಹಕಾರ ಮಾಡಿ ಅಂತ ಇನ್ನೊಂದ್ಸಲ ನಾನು ಹೇಳಿ ಬರ್ತಕ್ಕಂಥ 10ನೇ ತಾರೀಕು ತಾವೆಲ್ಲ ಮನೆ ಮನೆಗೆ ಹೋಗಿ
ಇವತ್ತು ಯಾವ ರೀತಿ ಜೋಶ್ನಲ್ಲಿದ್ರಿ ಅದೇ ಜೋಶು 10ನೇ ತಾರೀಕು ಮತದಾನ ಮಾಡ್ತಕ್ಕಂಥ ಮಾಡೋದು. ನಾನು ನಿಮಗೆ ಹೇಳಿದ್ದೀನಿ 13ನೇ ತಾರೀಕು ರಿಸಲ್ಟ್ ಬಂದ್ಮ್ಯಾಗ ಇಲ್ಲಿ ಏನು ಬಟನ್ ಓದಿದ್ರಿ ಇರೋಪ್ಪ 13ನೇ ತಾರೀಕು ರಿಸಲ್ಟ್ ಬಂದ್ಮ್ಯಾಗ ಇಲ್ಲಿ ಪಟಾಕಿ ಹೊಡೆದ್ರ ಆ ದಿಲ್ಲಿದ ಹೋಗಿ ಕುನಾಬೇಕು ಭಗವಂತ ಕೂಬಾಗ ದಿಲ್ಲಿಗೆ ಹೋಗ್ಬೇಕು. ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ತಾವೆಲ್ಲರೂ ಕೂಡ ಕೆಲಸ ಮಾಡಿ ನಾನು ನಿಮ್ ಜೊತೆಲಿ ಇರ್ತೀನಿ ಅಂತ ಹೇಳಿ ನಾನು 4 ಮಾತು ವಿರಾಮ ಕೊಡ್ತೀನಿ. ಜೈ. ಈಗ ತಮ್ಮ ಎದುರಿಗೆ ರೇವಂತ್ ರೆಡ್ಡಿ ಸಾಹೇಬರು तेलंगाना प्रदेश कांग्रेस कमेटी अध्यक्षರು. अब आपके सामने रेवंत रेड्डी साहब तेलंगाना प्रदेश कांग्रेस कमेटी के अध्यक्ष आपको संबोधित करेंगे. మిత్రులారా, ఉమ్నాబాద్ శాసనసభ సాధారణ ఎన్నికలలో కాంగ్రెస్ పార్టీ అభ్యర్థి రాజశేఖర్ పాటిల్ను గెలిపించడానికి ఆశీర్వదించడానికి ఏఐసిసి అధ్యక్షులు మనందరి అభిమాన నాయకుడు రాజ్యసభ ప్రతిపక్ష నాయకుడు మల్లికార్జున్ ఖర్గే గారు ఇక్కడికి విచ్చేసి ఈ ఉమ్నాబాద్ శాసనసభ నియోజకవర్గ గడ్డ మీద కాంగ్రెస్ పార్టీ జెండా ఎగరేయడానికి వారు విచ్చేసినందుకు అఖండమైన స్వాగతం పలికిన మీకు అందరికీ కూడా మనస్ఫూర్తిగా ధన్యవాదాలు, కృతజ్ఞతలు. మిత్రులారా, మీ అభిమాన నాయకుడు రాజశేఖర్ పాటిల్ 4 సార్లు శాసనసభ్యుడిగా కర్ణాటకలో పోయినసారి అత్యధిక మెజారిటీతో గెలిపించి మీ అభిమానం చురగొని ఈ ప్రాంత అభివృద్ధికి అహర్నిశలు పాటుపడుతున్నాడు. వారే కాదు, వారి తండ్రి గారు మల్లికార్జున్ ఖర్గే గారికి అత్యంత సన్నిహితులు. వారిని గెలిపించడానికి మేమందరం ఇక్కడికి రావడం జరిగింది. मित्रों, भाई बहनों, आज इस मंच पे एआईसीसी अध्यक्ष मल्लिकार्जुन खड़गे जी, एआईसीसी सेक्रेटरी श्रीधर बाबू जी और जाने माने नेतागण और कांग्रेस पार्टी कार्यकर्ता सब लोग आज राजशेखर पाटिल को जिताने के लिए इतना अच्छा, इतना बड़ा जलसा यहां पर रख के कांग्रेस पार्टी का जीत तय हो गए उमनाबाद असेंबली कॉन्स्टिट्यूंसी में। मैं ये बात यकीन से कहना चाहता हूं, इस मैदान पे जितने लोग हैं इससे डबल आते वक्त सड़क पे हम लोग देखे। ये पूरा जलसा देखने के बाद, आप लोगों से मिलने के बाद यहां उमनाबाद में इस चुनाव आसानी से हम जीतेंगे। मगर मैं एक बात कहना चाहता हूं, इस चुनाव हार जीत की नहीं, इस चुनाव हिम्मतदार गद्दार के बीच में इस चुनाव हो रहा है। क्योंकि राजशेखर पाटिल परिवार ने जिसको बड़ा किया, जिसको राजनीति सिखाया, वो ये आदमी धोखा देकर दुश्मन के साथ जमा होकर यहां पर चुनाव लड़ने के लिए, कांग्रेस पार्टी को हराने के लिए कोशिश कर रहा है। इसीलिए मेरा भाई बहनों से एक ही गुजारिश करना चाहता हूं, मैं इस बार हिम्मतदार को जिताओ और गद्दार को डिपॉजिट जब्त किए तो ही जब गद्दारों को सबक किया जैसा हो जाएगा उमनाबाद में। और दूसरी बात, ये कर्नाटक में 4-5 दिन से नरेंद्र मोदी, अमित शाह जी दिल्ली से आकर गली गली घूम रहा है। ये लोग ये गुजारिश कर रहा है भारतीय जनता पार्टी सरकार को दोबारा जिताओ। मैं ये पूछना चाहता हूं अमित भाई से, अगर दोबारा जीता है तो अभी 40% आप कमीशन ले रहे, दोबारा अगर जीता है तो
50% कमीशन लेने वाले मगर गरीब लोगों को कुछ करने वाले नहीं है। इसीलिए ये 40% कमीशन लेने वाले सरकार को दफन करने के लिए हर कर्नाटक के भाई बहनों तैयार हो जाना है। और दूसरी बात, जब गुजरात में असेंबली चुनाव आया था तब नरेंद्र मोदी जी ने, अमित शाह जी ने ये कहा, हम गुजरात के बेटे, गुजरात धरती के बेटे, इसीलिए गुजरात में वोट मांगने का उनका हक है, इसीलिए वो प्रधानमंत्री बना। पूरा गुजरात इकट्ठा होकर उनके साथ में खड़े रहने के लिए वो बोल रहा था। आज मैं कर्नाटक भाई बहनों से मैं पूछना चाहता हूं, मल्लिकार्जुन खड़गे जी हैदराबाद कर्नाटक के इस धरती के पुत्र है, हम भी कोई अलग नहीं है। आप और हम साथ में थे। हैदराबाद कर्नाटक, हैदराबाद तेलंगाना एक ही राज्य है, 2 विभाग हुआ। इसीलिए मैं आज इस मंच से ये कहना चाहता हूं, अपना भाई, अपना परिवार में बड़ा आदमी आज कांग्रेस के जातीय अध्यक्ष बना। इनके नेतृत्व में कर्नाटक में कांग्रेस पार्टी जीतना, वो जीत भी ऐसे रहना जिंदगी भर अमित शाह और नरेंद्र मोदी को याद रहना है। क्योंकि ये कर्नाटक उनके बेटे को, ये धरती पुत्र को ये अच्छा मदद दिए, हम लोग सब उनके साथ में खड़े रहना का जरूरी है। क्योंकि कांग्रेस पार्टी खड़गे साहब को एक बार मौका दिए तो 9 बार असेंबली में जीत कर आए, उसके बाद 2 बार लोकसभा में जीते, उन्होंने एमएलए बना, स्टेट में मंत्री बना, एमपी बना, केंद्र में मंत्री बना। 50 साल पूरी करने का वक्त आए तो नरेंद्र मोदी, अमित शाह जान पूछकर इनके ऊपर निशाना लगा के ईडी, इनकम टैक्स, सीबीआई हर एजेंसी को इस्तेमाल करके खड़गे साहब को हराए। मगर कांग्रेस पार्टी श्रीमती सोनिया गांधी जी खड़गे साहब का हाथ नहीं छोड़े, उनको राज्यसभा में बिठा के नरेंद्र मोदी, अमित शाह को सबक सिखाए। वहीं भी खत्म नहीं हुआ, कांग्रेस के एआईसीसी अध्यक्ष भी बनाए खड़गे जी को। जब कांग्रेस पार्टी श्रीमती सोनिया गांधी जी खड़गे जी को इतना सम्मान सरकार बनाए, को जब कांग्रेस पार्टी श्रीमती सोनिया गांधी जी खड़गे जी को इतना पहले सरकार बनाए, दूसरे कदम कर्नाटक में इधर भी सरकार बनेगा 150 सीटों में। और आपके परिवार का, आपके भाई रेवंत रेड्डी के नेतृत्व में तीसरे कदम तेलंगाना में खड़गे साहब कदम रखेगा, तीसरी सरकार भी तेलंगाना में बनेगा। खड़गे जी के नेतृत्व में तेलंगाना हम जीतेंगे, हासिल करेंगे। कोई भी उमनाबाद से कोई भाई हैदराबाद आया, हम रहेंगे, आपके साथ खड़े रहेंगे। आपको जब भी तकलीफ आया, राजशेखर पाटिल के साथ साथ हम भी आपके साथ जोड़ेंगे। आपके तरक्की के लिए हम काम करने का आप लोगों को वादा करते हुए यहीं मेरा भाषण खत्म करता हूं। जय कांग्रेस। भाई आवाज इतना आना, दिल्ली में मोदी को भी सुने आना। जय कांग्रेस, जय जय कांग्रेस। धन्यवाद मित्रों। ಎಐಸಿಸಿ ಅಧ್ಯಕ್ಷರು ನಿಮ್ಮೆಲ್ಲರ ನಾಯಕರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡ್ತಾರೆ, ತಾವೆಲ್ಲ ಶಾಂತ ರೀತಿಯಿಂದ ಕೇಳಿ.
ಪ್ಲೀಸ್ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಹಾಗೂ ನನಗೆ ಆತ್ಮೀಯರಾದಂಥ ಮತ್ತು 4 ಸಲ ನಿಮ್ಮ ಪ್ರತಿನಿಧಿತ್ವವನ್ನು ಮಾಡಿದಂಥ ನಮ್ಮ ಬಸವರಾಜ್ ಪಾಟೀಲ್ ನಮ್ಮ ಗೆಳೆಯರ ಸುಪುತ್ರರಾದ ಶ್ರೀ ರಾಜಶೇಖರ್ ಪಾಟೀಲ್ ಅವರೇ ಹಾಗೂ ಈಗ ತಾನೇ ತೆಲಂಗಾಣ ಪಿಸಿಸಿ ಅಧ್ಯಕ್ಷರು ಮಾತನಾಡಿದ್ದಾರೆ ರೇವಂತ್ ರೆಡ್ಡಿ ಅವರೇ, ಎಐಸಿಸಿ ಸೆಕ್ರೆಟರಿ ಆದಂಥ ಶ್ರೀಧರ್ ಬಾಬು ಅವರೇ ಹಾಗೂ ಬಸವರಾಜ್ ಜಾಬ್ಶೆಟ್ಟಿ ಅವರೇ, ಚಂದ್ರಶೇಖರ್ ಪಾಟೀಲ್ MLC ಅವರೇ, ಭೀಮರಾವ್ ಪಾಟೀಲ್ MLC ಅವರೇ, ಅರವಿಂದ ಅಳಗಿ MLC ಅವರೇ ಹಾಗೂ ಈ ವೇದಿಕೆ ಮೇಲೆ ಕುಳಿತಂತ ಎಲ್ಲ ನಮ್ಮ ಮಿತ್ರರೇ ಹಾಗೂ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರೇ, ಇಲ್ಲಿ ನೆರೆದಂತ ಬಂಧುಗಳೇ, ತಾಯಿಂದರೇ, ರೈತ ಬಾಂಧವರೇ, ಯುವ ಮಿತ್ರರೇ ಹಾಗೂ ನಮ್ಮ ರಾಜಶೇಖರ್ ಪಾಟೀಲ್ ಅವರ ಅಭಿಮಾನಿ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಈಗಾಗಲೇ ಬಹಳ ಸ್ಪಷ್ಟವಾಗಿ ರಾಜಶೇಖರ್ ಪಾಟೀಲ್ ಬಹಳ ದೀರ್ಘವಾಗಿ ಮಾತನಾಡಿದ್ದಾರೆ. ನಮ್ಮ ಸರ್ಕಾರ ಏನು ಕೆಲಸ ಮಾಡ್ತು, ಈ ಮತಕ್ಷೇತ್ರದಲ್ಲಿ ಎಷ್ಟು ಕೆಲಸ ಆಗಿದೆ ಅನ್ನತಕ್ಕಂಥದ್ದು ಲೆಕ್ಕಪತ್ರ ಅವರು ಕೊಟ್ಟಿದ್ದಾರೆ. ಇವತ್ತಿನ ಸರ್ಕಾರ ಏನ್ ಮಾಡಿದೆ, ಏನ್ ಮಾಡ್ತಾ ಇದೆ ಅದು ಕೂಡ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ನಮ್ಮ ಅಭ್ಯರ್ಥಿ ಇಲ್ಲಿನವರೆಗೆ ಏನು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅದರ ಲೆಕ್ಕ, ಅದರ ಹಿಸಾಬ್ ನಿಮಗೆ ಕೊಟ್ಟಿದ್ದಾರೆ. ಬೇರೆಯವರು ಕೂಡ ಈ ಕ್ಷೇತ್ರಕ್ಕೆ ಅವ್ರದೇ ಸರ್ಕಾರ ಇದ್ರೂ ಕೂಡ ಏನು ಮಾಡಿದ್ದಾರೆ ಅನ್ನತಕ್ಕಂಥದ್ದು ಹೇಳಬೇಕು. ಯಾವ ಊರಲ್ಲಿ ಒಂದು ಸ್ಕೂಲ್ ಇರಲಿಲ್ಲ ಸರಿಯಾಗಿ, ಇಂಗ್ಲಿಷ್ ಮೀಡಿಯಂ, ಒಂದು ಹಾಸ್ಪಿಟಲ್ ಇರಲಿಲ್ಲ. ಇಂಥ ಸಣ್ಣ ತಾಲೂಕಾದಲ್ಲಿ ಡೆಂಟಲ್ ಕಾಲೇಜ್ ಇದೆ, ನರ್ಸಿಂಗ್ ಕಾಲೇಜ್ ಇದೆ, ಆಯುರ್ವೇದಿಕ್ ಕಾಲೇಜ್ ಇದೆ, ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ. ನೀವು ಹೇಳಿ ಯಾವ ತಾಲೂಕಾದಲ್ಲಿ ಇಷ್ಟೊಂದು ಸವಲತ್ತುಗಳಿರ್ತಕ್ಕಂಥದ್ದಿದೆ ಅನ್ನೋದು ನೀವು ತಮ್ಮ ಮನ ಮುಟ್ಟಿ ಹೇಳಬೇಕು. ಆದರೂ ಕೂಡ ಕೆಲವು ಜನರ ಸ್ವಭಾವ, ಇದು ಮೋದಿ ಸ್ವಭಾವನೇ ಹೌದು. आप 70 साल में क्या किए, कांग्रेस वालों आप 70 साल में देश को बर्बाद कर दिए. ಇದು ಭಾಷಾ ಯಾರ್ದು? ಇದು मोदी ಅವ್ರದ್ದು. अरे भाई हम अगर 70 साल में कुछ नहीं करते, आप कहां पढ़े, कौन से स्कूल में पढ़े, कौन से कॉलेज में पढ़े? क्या ब्रिटिशरों की, क्या जनसंघ वालों की कॉलेज थी? अरे ಸ್ವಲ್ಪ ಕೇಳಿ, क्या जनसंघ के कॉलेज में पढ़े? क्या आरएसएस उस वक्त कॉलेजेस तैयार की थी? आप अंग्रेजी पढ़े, कौन से स्कूलों में पढ़े? सभी जो कांग्रेस ने तैयार किया हुआ ढांचा था, उस ढांचे में पढ़ के वहां से निकल के अब हमको पूछ रहे 70 साल में तुम क्या किया? अरे भाई हमने तो यही किया, तुमको पढ़ाने का काम. अब आपको मजबूती दी और हमको पूछ रहे क्या किए. आजादी के पहले इस देश में 16% लोग पढ़े हुए लोग थे, पढ़ने वाले. उनकी आबादी या परसेंटेज 16% था 1947 पहले.
2024 तक 72% लिटरेसी बढ़ गई। किसने किया? मोदी जी ने किया, शाह जी ने किया, बोम्मई ने किया। कौन किए भाई? अरे जो किए हैं वो तो बोलो, जो नहीं किए हम पर छोड़ो। जो हमने नहीं किया, हम अगर कुछ पाप किया तो हमारे झोली में डालो, लेकिन हमने जो अच्छा किया, देश के लिए कुर्बानी दी, इंदिरा गांधी, देश के लिए हमारे राजीव गांधी अपनी कुर्बानी दी, सोनिया गांधी प्राइम मिनिस्टर उनको बनने के लिए जब कहा तो उन्होंने नहीं लिया और उन्होंने एक आर्थिक तज्ञ मनमोहन सिंह जी को बनाया। आजकल किसी को मिनिस्ट्री नहीं मिले तो पार्टी छोड़ छोड़ के चले जाते, और किसी को चेयरमैनशिप नहीं मिली तो पार्टी बदलते हैं। यहां तो प्राइम मिनिस्टर का सीट 2 बार उनके घर तक आया तो उन्होंने ठुकरा दिया और कहा कि आर्थिक एक्सपर्ट जो है मनमोहन सिंह जी वही बनना चाहिए, उनको ही मैं बनाऊंगी, ये उन्होंने करा। ये काम कांग्रेस कर सकती है। आप में ना दूसरों का काम को एक उसके बारे में कहने का आपके पास एक टॉलरेंस नहीं है, या कहेंगे कि जिसको कौतुक करना चाहिए वो भी नहीं है। बार बार हमको छेड़ते रहते हो कि आपने क्या किया। तो हम सब ने देश के लिए आजादी लाई, देश के लिए संविधान बनाया। अगर बाबा साहब अंबेडकर जी को ड्राफ्टिंग कमेटी के चेयरमैन बनाकर संविधान बनाने के लिए अगर समय नहीं होता या न समय नहीं मिलता, या उनको ये संधि अगर नहीं मिलती, तो आज देश में सबके लिए समान एक संविधान जो डॉक्टर बाबा साहब अंबेडकर ने बनाया वो नहीं हो सकता था। और कई कई जगह बात करते हैं मोदी जी, अंबेडकर का अपमान कांग्रेस ने किया। अरे मेरे भाई, आरएसएस और बीजेपी के घर में फोटो भी नहीं लगती बाबा साहब अंबेडकर। उनके ऑफिस में फोटो दिखाओ। और 1950 में जब बाबा साहब अंबेडकर संविधान सौंपी, उस वक्त आरएसएस ने क्या कहा मालूम? आरएसएस ने ये कहा, अरे मनुस्मृति इस संविधान से भी बेहतर है। उस मनुस्मृति को, उसके कानून को अंबेडकर ने लागू नहीं किया, ये फालतू कॉन्स्टिट्यूशन है, उन्होंने बोला। ये गोलवलकर ने बोला और किसी ने नहीं, आरएसएस के आदमी ने बोला। और हमारा संविधान फालतू है। अगर यह संविधान नहीं होता, अगर यह संविधान नहीं होता, मोदी साहब इस देश के प्रधानमंत्री आप नहीं होते थे। और शाह आप होम मिनिस्टर नहीं बनते थे। अगर मनुस्मृति होती, आरएसएस का जो पवित्र ग्रंथ आपको आप मानते हैं, अगर वो होता तो आप फिर मेरे जैसे ही नौकरी करते फिरते थे। और हर वक्त मोदी साहब क्यों रोते मुझे मालूम नहीं। हर वक्त ये बोलते हैं मैं गरीब हूं, मैं पिछड़ा हूं। अरे सबको मालूम है खरगे जी कहां जन्मे, ये सबको मालूम है। मेरे पिताजी क्या काम करते थे, ये सबको मालूम है। ये बताना जरूरी है। और मेरा नाम क्या है, ये सबको मालूम है। क्या मैं बार बार बोलूं मैं मल्लिकार्जुन खड़गे हूं, मैं मल्लिकार्जुन खड़गे हूं?
लेकिन उन्होंने हमेशा बोलते रहे थे, मैं नरेंद्र मोदी, मेरी 56 इंच की छाती है। अरे भाई, मैं क्या टेलर हूं तुम्हारे छाती का माप लेने के लिए? ये ऐसी बातें करते हैं और ये भी बोलते हैं पार्लियामेंट में ये बात बोले। मैं जब पार्लियामेंट में 1 घंटा 28 मिनट बात किया, उसमें तो 28 मिनट सब बीजेपी के एमपीज गड़बड़ करके मेरे बात को रोक दिए। ठीक है, लेकिन लोकशाही में, प्रजातंत्र में अगर आप मेरे को बोलने की आजादी नहीं देते, कहने की आजादी नहीं देते, तो किस ढंग का ये डेमोक्रेसी है? किस तरीके का ये लोकशाही है? किस तरीके का आप गवर्नमेंट चला रहे हो? तो सभी ने बंद किया मेरे भाषण को और सभी ने माफी मांगो, माफी। अरे राज्यसभा में कौन माफी मांगना? राहुल गांधी तो लोकसभा में है और माफी मांग, इसकी नारा कहां कर रहे हैं लोग? कहां कर रहे हैं? राज्यसभा में। जैसा कि अब हमारे पास एमएलए एमएलसी है, अगर कोई एमएलए गलती किया तो वहां असेंबली में वहां बात करना चाहिए। वो काउंसिल में जाके अगर एमएलसी को बोले कि आप माफी मांगो, माफी, अरे मैं क्यों माफी मांगू भाई? आपको हिम्मत है तो राहुल गांधी जी से पूछो, माफी मांगते क्या? जिंदगी में कभी उन्होंने माफी मांगी नहीं, आगे भी मांगी नहीं, और वो कभी डरे नहीं और डरने वाले भी नहीं। तो ये हमारी हमेशा एक निर्णय है। तो मैं आपसे यही कहूंगा, बार बार रोते मत जाइए प्रधानमंत्री जी। लोगों के पास सिंपैथी गेन करने के लिए अगर बार बार आप रोते रहेंगे तो लोग बोलेंगे भाई क्या है, क्यों रो रहे? क्या कांग्रेस इतनी तबाह की उनको? क्या इतनी तंग की है कि वो रो रहे हैं? तो अब उनके आंखें पूछने वाले कौन? उनके आंसू पूछने वाले कौन? अब आरएसएस के लोग क्या ना, मत रो जाओ, हम तुम्हारे पीछे है, मत रो, हम तुम्हारे पीछे है, ये बोलना पड़ेगा उनको। जनता तो तंग आ गई है। 40% कमीशन देने तक अगर लोगों के काम नहीं होते तो आप ही बोलिए, ऐसी सरकार रहना या चले जाना? हाथ उठाओ, चले जाने बोलने वाले। ये देखो वहां औरतें नहीं उठाए, देखो ये लोग भी चुप बैठे इधर उधर। हाथ उठाओ। देखो ये सरकार, ये 40% कमीशन लेने वाली सरकार चले जाना चाहिए। यह जनता का निर्णय है, यह लोगों का निर्णय है, हमारा नहीं। हम तो चाहते हैं जाना, लेकिन आप ही लोग बोलते हैं अरे ये अपोजिशन प्रोपेगेंडा कर रही, प्रोपेगेंडा कर रही। सारे कॉन्ट्रैक्टर प्रधानमंत्री को चिट्ठी लिखे, प्रेसिडेंट ऑफ इंडिया को चिट्ठी लिखे, गवर्नर को चिट्ठी लिखे, लोकायुक्त को चिट्ठी लिखे। इसने लोगों को लिखने के बाद आप उसको नजरअंदाज कर रहे हैं, उसका कोई आपके पास जवाब नहीं है। अगर दूसरा कोई गलती करते हैं 10 मिनट में उसको ईडी की धमकी देके अंदर डालते हो। अरे एक एमएलए तुम्हारा बीजेपी का, उसका बेटा 24 घंटे में उनके पास 8 करोड़ रुपए मिले। कितना? 8 करोड़। 8 करोड़ रुपए मिले। वो आपका एमएलए, आपका एमएलए का बेटा, आपका आदमी जो बोर्ड में काम करता था वो। तो ऐसे लोग तुम्हारे पास बाजू में रख लिए और हमेशा राम 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 बोलते, तो मुख में राम बगल में छुरी।
और मैं बीजेपी वालों को पूछता हूं, मैं बीजेपी से पूछता हूं, भाई इतने करप्ट लोग जब आपके पास है और दूसरों को टीका करते हैं और उनको बाजू बिठा लेते हैं, मोदी जब आते हैं, अब कम से कम इतने चक्कर मारे, अब मेरे एक कॉन्स्टिट्यूंसी में 3-4 बार चक्कर मारे, अभी भी आज वहीं होंगे। हाँ, रोड शो भी करते हैं और जैकेट शो भी करते हैं, बहुत से चीजें उनके पास है, घंटों में ड्रेस बदलते हैं, अलग अलग करते हैं, अलग अलग अपने तरीके से लोगों के सामने पेश आते हैं। तो ये मैं उनको पूछता हूं, जहां जाते हो तुम्हारे बाजू में तो चीफ मिनिस्टर को आप बिठा लेते हैं, आपके बाजू में मंत्रियों को बिठा लेते हैं, आपके बाजू में येडियुरप्पा को बिठा लेते हैं और ईश्वरप्पा को भी आज जुलूस में लेके चल रहे हो। हर आदमी को आप बाजू बिठा लेते और उनसे पूछते क्यों नहीं, क्यों भाई मैं सुन रहा हूं ये आप लोग 40% कमीशन क्यों खाते हैं, ये तो पूछना चाहिए ना। जब दूसरे लोग अगर गलती करते हैं तो फौरन आपको एक टेलीपैथी के जैसा इंफॉर्मेशन आता है। अगर आप ही के लोग आपके बाजू बैठे हुए लोगों के खिलाफ अगर लोग कंप्लेंट देते हैं, दिए हैं, उसके ऊपर आप एक्शन क्यों नहीं ले रहे? ऐसी गवर्नमेंट या चाहिए? और ऐसी गवर्नमेंट की जो आप सपोर्ट करते हो, हमारी गवर्नमेंट अच्छी है, अरे आप चुन के लाओ, ये डबल इंजन की सरकार ठीक चलेगी। अरे भाई डबल इंजन की सरकार कहां ठीक चल, अब तो 40% वाली है वो। अगर कल के दिन फिर आप गलती करेंगे, डबल इंजन बोल के, एक इंजन स्टेट की इंजन तो फेल हो गई, वो डिरेल हो गई, अब पीछे लगे हुए इंजन भी अगर सामने वाला डिरेल होगा, पीछे वाला तो चलता ही नहीं। तो ये मोदी जी हमेशा, ये त्यागी बोले, कौन ये योगी बोले शायद, तो योगी जी बोले होंगे हमारी डबल इंजन की सरकार क्या लोगों को गोली मार के खत्म करो कहती है क्या? हमारी सरकार, हमारा संविधान ये कहता है कानून अपने हाथ में लो, पिस्तौल चलाओ। कानून अपने, बुरा से बुरा आदमी हो सकता है, लेकिन इस देश में हाई कोर्ट है, सुप्रीम कोर्ट है, सेशन कोर्ट है, सजा दो, फांसी पे लटकाओ। उसके बजाय कानून अपने हाथ में लेके गोलियां चलाते हो, बुलडोजर चलाते हो, ये क्या है भाई? कोई बुरे व्यक्ति को कोई डिपेंड हम नहीं करते और करने वाले भी नहीं है, लेकिन कानून अगर अपने हाथ में लेकर तुम किसी को भी अंदर डालते हो, जो सच बात करता है उसको गोली मारते हो, उसका डिस्क्वालिफिकेशन करते हो। अब राहुल जी क्या गलती किए थे? राहुल जी की एक ही गलती थी कि वो पार्लियामेंट में सच बोलते थे। मैं राज्यसभा में सच बोलते रहा और उन्होंने यही कहा, भाई एक आदमी की आमदनी 2.5 साल में 12 लाख करोड़ कैसा हुआ? वो कौन सा जादू ऐसा है और वो कौन सा मंत्र ऐसा है? हमको भी बताओ। हमारे जो अनएम्प्लॉयड इतने ग्रेजुएट्स है, उनको भी एक एक गोली देंगे। देखो ये अपने मोदी साहब की गोली है, ये खाओ, ये लिखा लिए तो 2.5 साल में 12 लाख करोड़ रुपए अमीर बन जाए। तो ऐसे एक को चढ़ाना और बाकी के लोगों को तंग और तबाह करना। कितने गरीब लोग, देखो इस देश के 50% लोगों के पास सिर्फ 3% जीडीपी यानी वो वेल्थ है,
और जो अमीर है इस देश में 98 लोग जिनके पास 33% संपत्ति है। आप इससे अंदाजा लगाओ, पैसे वाले खूब पैसे बना रहे हैं, गरीब और गरीब बन रहा है। इधर आपका ध्यान नहीं है और ऊपर से बोलते हैं मैं गरीब का बेटा हूं। क्या मैं क्या अमीर का बेटा हूं? क्या मेरा बाप एक बड़ा मिल बनाया था? उन्होंने भी मिल मजदूर थे। हमने पढ़ा लिखा यहां तक आया। जो आप बार बार कहते हो, कम से कम संविधान के तहत चलो, डेमोक्रेसी के तहत चलो और वेल गवर्नेंस स्टेट होना चाहिए। या इसीलिए हम पीछे हो रहे हैं। जो हम हमेशा कर्नाटक सबसे आगे रहता था डेवलपमेंट में, इंफ्रास्ट्रक्चर में, जीडीपी ग्रोथ में, पर कैपिटा इनकम में, इन्वेस्टमेंट में सबसे आगे अगर कौन सा स्टेट होता तो वो हमारे कर्नाटक का होता। आज हम पीछे जा रहे क्योंकि ये लोग हमेशा यहां पर कुछ नहीं देते। मोदी जी का कंट्रीब्यूशन कर्नाटक के लिए क्या है? बोम्मैया साहब दिल्ली से क्या लाए? उन्होंने अब यही बोलना पड़ता, न खाया न पिया, ग्लास फोड़ा पाराने का। ಇಲ್ಲ ತಿಂದಿಲ್ಲ ಉಂಡಿಲ್ಲ, ಗ್ಲಾಸ್ 12 ಹೊಡೆದ್ಬಿಟ್ಟನಂತೆ. ಹಂಗೆ ಬೊಮ್ಮಯ್ಯ ಪಾಪ ನಾನು ಅಲ್ಲಿಂದು ಹಣ ತರ್ತೇನೆ, ಮೋದಿ ಅವ್ರು ಬಹಳ ಕ್ಲೋಸರ, ಮೋದಿ ಶಾ ನನ್ನ ಹಿಂದೆ ಯಾರ ಅಂತ ಹೇಳಿದ್ರು. ಅವ್ರ ಹಿಂದೆ ಯಾಕಾರ ಗೊತ್ತು ನಿನಗೆ ಮುಂದೆ ದಬ್ಬಾಕಿದ್ದಾರೆ ಅವರು. ಅಂದ್ರೆ ಹುಷಾರಿರ್ಬೇಕು ಅವ್ರಲಿಂದ, ಯಾವಾಗ ದಬ್ತಾರೋ ಏನು ಗೊತ್ತಿಲ್ಲ. ಯಾಕಂದ್ರೆ ಬಿಜೆಪಿ ಸರ್ಕಾರ ಯಾವಾಗ ಈ ರಾಜ್ಯದಲ್ಲಿ ಬಂದಿದೆ ಆವಾಗ 2 ಚೀಫ್ ಮಿನಿಸ್ಟರ್, 3 ಚೀಫ मिनिस्टर, 4 ಚೀಫ मिनिस्टर आगे बदलाव। और दूसरे तरफ बोलते ಹೇಳ್ತಾರೆ ಇನ್ನೊಂದು ಇಲ್ಲ, ಬಹಳ स्टेबल गवर्नमेंट इरಬೇಕು, हमारा स्टेबल गवर्नमेंट होना चाहिए। अरे स्टेबल गवर्नमेंट आए तो भी डिस्टेबलाइज करने वाले आप ही लोग हैं। येडियुरप्पा को निकालो, सदानंद गौड़ा को बिठाओ, सदानंद गौड़ा को निकालो, जगदीश शेट्टर को बिठाओ। फिर आए आने के बाद अब येडियुरप्पा आए, फिर एक बार बोम्मैया को बिठाए। अरे तुम्ही निकालने वाले, यानी मजबूत गवर्नमेंट को हिलाने वाले तुम्ही। और हमारे पास ताकत थी, जनता हमको इलेक्ट किए थी, लेकिन आपने क्या किया? उनको सब रिसोर्ट में ले जाके उनको समाधान करके वो जो मांगते थे वो सब कुछ देके आपने उनको अपने तरफ लिया और जितने भी वहां चले गए थे उनको मिनिस्टर बनाने का काम किया। अरे चोरी तो हमारे एमएलए की हो गई, वो हमारे लोगों को चुराया गया। तो इसीलिए इस बार हम ये बोल रहे हैं, ನಾವು ಈ ಸಾರಿ ಅದಕ್ಕೆ ಹೇಳ್ತಾ ಇದ್ದೆ, 150 ಸೀಟ್ ಕೊಡ್ರಿ, ಯಾರೋ ಒಬ್ಬರಿಬ್ಬರು ಗದ್ದಾರಿ ಮಾಡಿದ್ರೆ, ಯಾರೋ ಒಬ್ಬರಿಬ್ಬರು ಗದ್ದಾರ್ ಹೊಂಟ್ರೆ ಕನಿಷ್ಠ ನಮ್ಮ ಮೆಜಾರಿಟಿ ಉಳಿತದೆ ಮತ್ತು ನಮ್ಮ ರಾಜ್ಯಕ್ಕೆ ಒಳ್ಳೇದಾಗ್ತದೆ. ಅದಕ್ಕಾಗಿ ಯಾರು ಕೂಡ ಹೋಗ ಧೈರ್ಯ ಮಾಡೋದಿಲ್ಲ. ಅದಕ್ಕೆ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, ನೀವು ನಮ್ಮ ರಾಜಶೇಖರ್ ಪಾಟೀಲ್ ಅವರಿಗೆ ಈ ಸಾರಿ ಭಾರಿ ಬಹುಮತದಿಂದ ಗೆಲ್ಲಿಸ್ತೀರಿ ಅಂತ. ಹಸ್ತದ ಚಿಹ್ನ ಆ ಹಸ್ತದ ಬಟನ್ ಮೇಲೆ ನೀವು ಒತ್ತಿ ಅವರಿಗೆ ಹೋದ ಸಲ ಎಷ್ಟು 32,000, ಇದು ಏನು 32,000 ಅಂದ್ರೆ ಸಣ್ಣ ಮಾತಲ್ಲ. ಈ ಸಾರಿ ಇಷ್ಟೊಂದದ 50,000 ಮ್ಯಾಲ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಗೆ ಹೇಳ್ತೇನೆ, ಸ್ವಲ್ಪ ಇರೋ. ಅದಕ್ಕೆ ನಿಮ್ಗೆ ಹೇಳ್ತೀನಿ,
ನಿಮಗೆ ಗ್ಯಾರಂಟಿ ಕೊಡ್ತಾ ಇದೆ. ಭೈ आपको क्यों वोट देना बोल के पूछेंगे ना, ಯಾಕೆ ನಿಮಗೆ ಮತ ಕೊಡಬೇಕು ಅಂತ ನೀವು ಕೇಳ್ತೀರಿ. ನಮಗೆ ಮತ ಯಾಕೆ ಕೊಡಬೇಕು? ಒಂದು, ಅವ್ರು ಕೆಟ್ಟ ಕೆಲಸ ಮಾಡಿದ್ದಾರೆ, ಕೆಟ್ಟ ಸರ್ಕಾರ ಕೊಟ್ಟಿದ್ದಾರೆ, 40% ಕಮಿಷನ್ ತಗೊಂಡಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಅವ್ರು ಮಾಡಿಲ್ಲ, ಮತ್ತು ಕಳಪೆ ಕಾಮಗಾರಿಗಳು ನಡೆದಿವೆ. ಅದಕ್ಕಾಗಿ ನಮಗೆ ನೀವು ಮತ ಕೊಡಬೇಕು. ಅದಕ್ಕಾಗಿ ಇನ್ನೊಂದು, ಮುಂದೆ ನಾವೇನ್ ಮಾಡ್ತೇವೆ ಅದು ನಿಮಗೆ ಗ್ಯಾರಂಟಿ ನಾನು ಕೊಡ್ತೀನಿ. ಮೊದಲನೇ ಗ್ಯಾರಂಟಿ, ಗೃಹ ಜ್ಯೋತಿ 200 ಯೂನಿಟ್ಸ್ ಎಲೆಕ್ಟ್ರಿಸಿಟಿ ಫ್ರೀ. प्रति मनीगे 200 यूनिट, आप बिल देने की जरूरत नहीं है, 200 यूनिट तक. इसीलिए ये आपको फ्री किया गया. ನಾವು ಅದನ್ನ ಮಾಡ್ತೇವೆ. ಆಮೇಲೆ ಗೃಹಲಕ್ಷ್ಮಿ, ಪ್ರತಿ ಹೆಣ್ಮಕ್ಳಿಗೆ, ನಮ್ಮ ತಾಯಿಂದರಿಗೆ ಮನೆ ಒಳಗೆ ಏನು ಯಜಮಾಂತಿ ಇರ್ತಾಳೋ ಅವಳ ಅಕೌಂಟಿಗೆ 2,000 ರೂಪಾಯಿ ತಿಂಗಳ ನಾವು ಕಳಿಸ್ತೇವೆ. ನೋಡಿ, ನಾವು ಹೆಣ್ಮಕ್ಳ ಸಲ ಕೇಳ್ತಾ ಇದ್ದೀನಿ, ಈ ಮೂಲಿನವ್ರು ಟಾಳಿನೂ ಬಾರಿಸಲ್ರು, ಆ ಮೂಳೆಯವರು ಬಾರಿಸಲ್ರು. 24,000 ರೂಪಾಯಿ ವರ್ಷಕ್ಕೆ, ತಿಂಗಳಿಗೆ 2,000 ರೂಪಾಯಿ ನಿಮಗಾಗಿ ತಾಯಿಂದರೆ ನಮ್ಮ ಸರ್ಕಾರ ಕೊಡ್ತದೆ, ನಾನು ಅದನ್ನ ಕೊಡಿಸ್ತೇನೆ. ಆಮೇಲೆ ಅನ್ನ ಭಾಗ್ಯ ಇವರು 5 ಕೆಜಿ ಮಾಡಿದ್ದಾರೆ. ಅದು ಸೋನಿಯಾ ಗಾಂಧಿ ಅವರು ಈ ಯೋಜನೆ ತಂದು ಬಡವರ ಹೊಟ್ಟೆ ತುಂಬಿಸಬೇಕು. ಅವ್ರ ಮನೆಗೆ ಆಮ್ದಾನಿ ಇಲ್ಲಂದ್ರೆ ಮಕ್ಕಳ ಉಪವಾಸ ಸಾಯ್ತಾರೆ, ತಾಯಿಂದೇರು ಉಪವಾಸ ಇರ್ತಾರೆ ಅಂತ ಹೇಳಿ ಅವರು ಈ ನಮ್ಮ ಅಕ್ಕಿ ಕೊಡ್ತಕ್ಕ ಆಹಾರ ಧಾನ್ಯ ಸಮೃದ್ಧಿ ಕಾನೂನು ತಂದು ಅದನ್ನ ಅವರು ಕೊಡ್ತಕ್ಕಂಥ 3 ರೂಪಾಯಿ ಕೆಜಿ ಮಾಡಿದ್ರು. ಆಮೇಲೆ ನಾವು ಅದನ್ನ ಫ್ರೀ ಆಗಿ ಕರ್ನಾಟಕ ಸರ್ಕಾರ ಮಾಡಿತು. ಅನ್ನ ಭಾಗ್ಯ ಅವರು 5 ಕೆಜಿ ಇದ್ದಿದ್ದು ನಾವು 10 ಕೆಜಿ ಕೊಡ್ತೇವೆ. ಪ್ರತಿ ವ್ಯಕ್ತಿಗೆ ಪರ್ ಪರ್ಸನ್, ಪ್ರತಿ ವ್ಯಕ್ತಿಗೆ 5 ಇದ್ದಿದ್ದು ನಾವು 10 ಕೆಜಿ ಕೊಡ್ತೇವೆ. ಇವ್ರೇನ್ ಮಾಡಿದ್ರು, ಅದನ್ನ 7 ಮಾಡಿದ್ದನ್ನ 5 ಮಾಡಿದ್ರು. ನಮ್ಮ ಸರ್ಕಾರದಲ್ಲಿ 7 ಇತ್ತು, ಅದನ್ನ ನಾವು ಹೆಚ್ಚಿಗೆ ಮಾಡಿದೆ, ಅದು ತೆಗೆದು 5 ಮಾಡಿದ್ದಾರೆ. ಇದು ಬಡವರ ಸರ್ಕಾರ, ಬೊಮ್ಮಾಯಿಯವರ ಸರ್ಕಾರ. ಅದಕ್ಕೆ ನಾವು 5 ಇದ್ದಿದ್ದನ್ನ ಈಗ 10 ಕೊಡ್ತೇವೆ. ನಮ್ಮ ತಾಯಿಂದರಿಗೆ ಚಿಂತೆ ಬೇಡ, ಮನೆಗೆ ತಮ್ಮ ಮಕ್ಕಳಿಗಾದರೂ 2 ಹೊತ್ತಿನ ಊಟ ಕೊಡಕ್ಕೆ ಈ ಕೆಲಸವನ್ನ ನಮ್ಮ ಸರ್ಕಾರ, ರಾಜಶೇಖರ್ ಪಾಟೀಲ್ ಅವರ ಸರ್ಕಾರ ಮುಂದೆ ಬಂದಾಗ ಮಾಡ್ತೇವೆ. ಇನ್ನೊಂದು, ಯುವ ನಿಧಿ. ನಮ್ಮ ಅನೇಕ ಯುವಕರು ಅವ್ರ ಪಾಪ ಇವತ್ತು ಯಾವ ನೌಕರಿ ಇರಲಾರದೆ ಅಡ್ಡಾಡ್ತಾ ಇದ್ದಾರೆ. ಗ್ರಾಜುಯೇಟ್ ಇರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ದವ್ರು ಇರ್ಬೋದು, ಇಂಜಿನಿಯರ್ ಇರ್ಬೋದು, ಬೇರೆ ಬೇರೆ ಡಿಪ್ಲೊಮಾ ಹೋಲ್ಡರ್ಸ್ ಇರ್ಬೋದು. ಅವ್ರಿಗೆ ನೌಕರಿ ಇಲ್ಲ. ಸರ್ಕಾರದಲ್ಲಿ 2,59,000 ನೌಕರಿಗಳಿವೆ. ಬೊಮ್ಮಾಯ ತುಂಬತಾ ಇಲ್ಲ. ಕೇಂದ್ರ ಸರ್ಕಾರದಲ್ಲಿ ರೈಲ್ವೆ, ಪೋಸ್ಟ್ ಆಫೀಸ್, ಬ್ಯಾಂಕ್, ಪ್ಯಾರಾಮಿಲಿಟರಿ ಇವೆಲ್ಲದಲ್ಲಿ ಹಿಡಿದ್ರೆ 30 ಲಕ್ಷ ವೇಕೆನ್ಸಿಗಳಿವೆ. ಇದನ್ನ ಮೋದಿ ಸಾಹೇಬರು ಯಾಕೆ ತುಂಬತಾ ಇಲ್ಲ? ಕರ್ನಾಟಕದಲ್ಲಿ 2,58,000 ವೇಕೆನ್ಸಿಗಳಿವೆ. ಇದು ಬೊಮ್ಮಾಯಿ ಅವರು ಯಾಕೆ ತುಂಬತಾ ಇಲ್ಲ? ನಿಮ್ಗೆ ಓಟ್ ಕೊಡ್ಬೇಕಾ? ನಿಮ್ಮಲ್ಲಿ ಇದ್ದಿದ್ದೆ ನೀವು ನೌಕರಿಗಳು ತುಂಬತಾ ಇಲ್ಲ. ಆದ್ರೆ मैं 2 करोड़ नौकरियां दूंगा, कहां से देते भाई? 250 नहीं दे रहे, 18 करोड़ नौकरी कहां से देंगे आप? 9 साल हो गए. ಅದೇ ರೀತಿಯಾಗಿ ಇಲ್ಲಿ 2.5 ಲಕ್ಷ ಜಾಗ ಖಾಲಿ ಇದ್ರೂ ಕೂಡ ಬೊಮ್ಮಾಯಿ ಅವರು ಕೊಡ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಯುವಕರಿಗೆ ಯಾರು ಗ್ರಾಜುಯೇಟ್ ಇದ್ದಾರೋ ಅವರಿಗೆ ನಾವು 3,000 ರೂಪಾಯಿ ತಿಂಗಳ ಸ್ಟೈಪಂಡ್ ಕೊಡ್ತೇವೆ.
ಯಾರು ಡಿಪ್ಲೊಮಾ ಹೋಲ್ಡರ್ ಇದ್ದಾರೋ ಅವರಿಗೆ 1500 ರೂಪಾಯಿ ಕೊಡ್ತೇವೆ. ಇದು ಅಲ್ಲದೆ ನಮ್ಮ ತಾಯಿಂದರು ಬಸ್ನಲ್ಲಿ ಅಡ್ಡಾಡ್ತಾರೆ. ಮಕ್ಕಳು ಕಾಲೇಜ್ಗೆ ಹೋಗಬೇಕು, ಹೈಸ್ಕೂಲ್ಗೆ ಹೋಗಬೇಕು, ಎಲ್ಲ ಕಡೆ ಅಡ್ಡಾಡ್ತಾರೆ. ಅದಕ್ಕಾಗಿ ಎಲ್ಲ ಹೆಣ್ಮಕ್ಕಳಿಗೆ ಫ್ರೀ ಪಾಸ್, KSRTCಗೆ 1 ಪೈಸಾ ತುಂಬಬೇಕು. ಇವು 5 ಗ್ಯಾರಂಟಿ, ಈ 5 ಗ್ಯಾರಂಟಿ ನಾವು ಕೊಡ್ತೇವೆ. ಈ 5 ಗ್ಯಾರಂಟಿ ಕೊಡದೆ ಹೋದರೆ, ಇದು ನಾನು ಸ್ಪಷ್ಟ ಹೇಳಿದ್ದೇನೆ, ಈ 5 ಗ್ಯಾರಂಟಿ ಮೊದಲನೇ ಕ್ಯಾಬಿನೆಟ್ನಲ್ಲಿ ಮೊದಲನೇ ದಿವಸ ಇವು 5 ಗ್ಯಾರಂಟಿ ಬಗ್ಗೆ ನಿರ್ಣಯ ತಗೊಳ್ಬೇಕು, ನಮ್ಮ ಜನರಿಗೆ ಇದನ್ನ ಕೊಡಬೇಕು ಅಂತ ಹೇಳಿ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಸ್ಪಷ್ಟವಾಗಿ ನಮ್ಮ ಜನರಿಗೆ ನಾನು ತಿಳಿಸಿದ್ದೇನೆ. ಅದಕ್ಕಾಗಿ ಸಭೆ ಲೋಕ್ ತಾವೆಲ್ಲ ದಯವಿಟ್ಟು ಇದು ನಾವು ನಮ್ಮ ಗ್ಯಾರಂಟಿ, ಇದು ಅಲ್ಲದೇನೆ ಇನ್ನೂ ನಿಮಗೆ ಪಾಂಪ್ಲೆಟ್ ಮಾಡಿ ಹಂಚ್ತಾರೆ. ಹೋದ ಸಲ ನಾವೇನ್ ಮಾಡಿದ್ದೇವೆ, ಈ ಸಲ ನಾವು ಏನ್ ಮಾಡ್ತೇವೆ, ಹಂಚಿರಿ 5 ಗ್ಯಾರಂಟಿ ಹಂಚಿರಿ. ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನತಕ್ಕಂಥ ಎಲೆಕ್ಷನ್ ಮ್ಯಾನಿಫೆಸ್ಟೋ ಇದೆ. ಇದ್ರಾಗ ಏನಿದೆ ಅದು ಎಲ್ಲನೂ ಕೂಡ ನಾವು ನಿಮಗೆ ಕೊಡ್ತೇವೆ. ಮತ್ತು ಈ ಗ್ಯಾರಂಟಿ ಜೊತೆಯಲ್ಲಿ 5 ಗ್ಯಾರಂಟಿ ಕೊಡ್ತೇವೆ. ಅದು ಅಲ್ಲದೆ ಅಂಗನವಾಡಿ ಹೆಣ್ಮಕ್ಕಳಿಗೆ ಅವ್ರ ಸ್ಯಾಲ್ರಿ 10,000 ಇದ್ದಿದ್ದು ನಾವು 15,000 ಕೊಡ್ತಕ್ಕಂಥದ್ದು. ಅದೇ ರೀತಿಯಾಗಿ ನಾವು ಅವ್ರಿಗೆ ಸಹಾಯಕರಿದ್ದವರು ಅವ್ರದ್ದು ಕೂಡ ನಾವು ಹೆಚ್ಚಿನ ಸ್ಯಾಲರಿ ಮಾಡ್ತಾ ಇದ್ದೇವೆ. ಬಡವರು ಎಲ್ಲೆಲ್ಲಿದ್ದಾರೋ ಆ ಬಡವರಿಗೆ ಸಹಾಯ ಮಾಡ್ತೇವೆ. ಆದ್ರೆ ಮೋದಿ ಅವರು ಹೇಳ್ತಾರೆ, ये उनकी गारंटी नहीं चलती, वो वारंटी भी नहीं है. अरे भाई, हम तो करके दिखाए, आप कुछ किए बिना ही सबको गालियां देते रहते हो. आपने किया, 15-15 लाख दिया, 2-2 करोड़ नौकरी दी, किसानों का दाम दुप्पट किया क्या? ये ना क्या आप भाई, आपको डर के कुछ दिया तो दिया होगा, हमारे तरफ तो नहीं आया. तो देखो, इಷ್ಟು सुल्ल हेली हमारे माँ बहनों को बोला, 1 सिलेंडर मेरे माँ बहनों को मैं फ्री देता हूं. जब वो चूल्हे पे जाके बैठती है, आंखों में से जब पानी निकलता है, मुझे बड़ा दुख होता है. इसीलिए उनको मैं फ्री सिलेंडर देता हूं. अरे भाई, फ्री सिलेंडर प्रचार कर लिए, पेट्रोल पंप पे अपना फोटो लगा लिए, एलजीबी का वो क्या बोलते हैं, वो सिलेंडर का भी वो भी फोटो लगा लिए. लेकिन पहले तो कांग्रेस के जमाने में 410 रुपए था 1 सिलेंडर की कीमत, और अब कितना है, 1150, और यहां तो 1200 है. तो आप ही सोचिए, मैं झूठ बोल रहा हूं या मोदी साहब? आप बोलिए, कौन झूठ बोल रहे? नहीं, अरे भाई, हमेशा झूठ, जो अच्छे आदमी को झूठ बोले तो कैसा है? ऐसा नहीं, या ये मुझे अच्छा नहीं लगता. जो आदमी बोला, जबान फिसल के बोला या किसी से बोला होगा, और ये भी उन्होंने बोला, उनके होम मिनिस्टर जी ने बोला, भाई ये तो चुनाव में जुमले होते हैं, यह जुमला है, मैं क्या करूं? अरे ऐसे लोग क्या आप जुमलों को देख के वोट देंगे? जो वायदा करते हैं वो निभाते हैं, उनको वोट देंगे. तो इसीलिए हम जो वायदा कर रहे हैं, वायदा किए हैं, पहले से भी काम करते हैं. हम जान की बाजी लगा के देश को बचाए हैं. चाहे इंदिरा गांधी हो, चाहे राजीव गांधी हो, कुर्बानी की है देश के लिए. तुम्हारे पास तो एक आदमी भी देश के लिए ना मरा, ना गया, ना जेल में गया, ना फांसी पे चढ़ा, कुछ नहीं है.
तो तुम क्या देंगे? गरीबों का दुख और दर्द नहीं समझते आप। तो इसलिए मैं इतना ही कहूंगा, आपके दुख और दर्द को समझने वाले पार्टी के जो नेता है राजशेखर जी, उनको अपना वोट दो और भारी सुमने हतने तारीख तोर्स या जिस बूथ पे आप काम करते हो उस बूथ पे 100% वोटिंग होना चाहिए और उसमें 99% राजशेखर पाटिल को मिलना चाहिए। ये काम करो, इससे जोश आता है। अगर बगैर मेहनत करने से कुछ भी नहीं मिलता। आप मेहनत कर, कभी आप नीम का झाड़ है नहीं है, अगर नीम का झाड़ लगा के आम का फल अगर पाते हैं तो मिलता क्या? तो इसीलिए आप पहले आप कोशिश करो, जिताओ और जीत जाएंगे। उसमें तुम थोड़ा धक्का लगाओ, ज्यादा वोट आते हैं। वो अपने आप चलने में उनकी हिम्मत है, लेकिन थोड़ा भागने के लिए आप लोग जहां जहां सपोर्ट करना है वो करो। और मैं कहूंगा कि इस बार वो भारी बहुमत से, जैसा गए बार वो 32,000 से आए थे, इस बार 50,000 से आके वो आपको करेंगे। इतना कहते हुए मेरा उनके लिए संपूर्ण मेरा सपोर्ट है और मैं ये चाहूंगा कि हमारे दोस्त के एक बेटे को आप अपना बेटा समझ के उसको सपोर्ट करते रहेंगे। ऐसा कहते हुए मेरे बात को खत्म करता हूं। 2 स्लोगन मारता हूं। जय हिंद। अरे क्या कुछ खाएगी या नहीं है? जय हिंद, जय हिंद, जय कांग्रेस, जय कांग्रेस, जय कांग्रेस। आप सबको धन्यवाद, नमस्कार।